ನಮಸ್ಕಾರ ವೀಕ್ಷಕರೇ, ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಮಂದಾರ ರಾಜೇಶ್. ಇಂದಿನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಾವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅಂದರೆ ICAR ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ಕೃಷಿ ವಿಜ್ಞಾನಿಗಳಾದಂಥ ಡಾಕ್ಟರ್ ಹರೀಶ್ ಶೆಣೈ ಅವರಿಂದ ಭತ್ತದ ಕೃಷಿ ಹೇಗೆ ಮಾಡಬೇಕು, ಅದರ ನಿರ್ವಹಣೆ ಹೇಗೆ, ಇದೆಲ್ಲ ವಿಚಾರವನ್ನು ಅವರಿಂದ ತಿಳ್ಕೊಳ್ಳುವಂಥದ್ದು ಮಾಡೋಣ. ಆ ಮುಖಾಂತರ ಒಂದಷ್ಟು ಬೇಸಾಯಗಾರರಿಗೆ, ಭತ್ತದ ಕೃಷಿಕರಿಗೆ ಇದು ಸಹಾಯಕವಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಭತ್ತದ ಕೃಷಿ ಬಗ್ಗೆ ಕೃಷಿ ವಿಜ್ಞಾನಿಗಳಿಂದಲೇ ಮಾಹಿತಿಯನ್ನು ತಮ್ಮ ಮುಂದೆ ಕೊಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಾವು ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೀಶ್ ಶೆಣೈ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಬಹಳಷ್ಟು ಸುದೀರ್ಘ ಕಾಲದಿಂದ ತಾವು ಭತ್ತದ ಬೆಳೆ ಬಗ್ಗೆ ಕೃಷಿಕರ ಜಮೀನಿಗೆ ತೆರಳಿ, ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದಷ್ಟು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಅವರಿಗೆ ಸೂಕ್ತ ಸಮರ್ಪಕ ಮಾಹಿತಿ ಕ್ಲಪ್ತ ಸಮಯಕ್ಕೆ ತಾವು ಮತ್ತು ತಮ್ಮ ತಂಡ ನೀಡಿಕೊಂಡು ಬರ್ತಾ ಇರೋದು ನಮಗೆಲ್ಲ ತಿಳಿದ ವಿಚಾರವೇ ಆಗಿದೆ. ಒಬ್ಬ ವರದಿಗಾರನಾಗಿ, ಒಬ್ಬ ಮಾಧ್ಯಮ ನಿರೂಪಕನಾಗಿ ನಾನು ಒಂದೆರಡು ಕಾರ್ಯಕ್ರಮದಲ್ಲಿ ಅಂದು ಭಾಗವಹಿಸಿದ್ದೆ ಮತ್ತು ತಮ್ಮ ಆ ಮಾದರಿ ಒಂದು ತಿಳಿ ಹೇಳತಕ್ಕಂಥ ವಿಚಾರ ಏನಿದೆ ಅದನ್ನು ನಾನು ಕೂಡ ಗಮನಿಸಿದ್ದೆ ಮತ್ತು ವರದಿ ಮಾಡಿದ್ದೆ. ಹೌದು ಸರ್. ಇವತ್ತು ಅಭಿಮತ ವಾಹಿನಿಯ ವೀಕ್ಷಕರಿಗೆ ಒಂದು ಸುಸಂದರ್ಭವನ್ನು ಅಭಿಮತ ವಾಹಿನಿ ಮತ್ತು ತಂಡ ತಮ್ಮ ಮುಖಾಂತರ ಜನರಿಗೆ ಬೇಕಾದಂಥ ಬೇಸಾಯವನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಈ ಮುಖಾಂತರ ಕೊಡುವಂಥ ಮತ್ತೊಂದು ಪ್ರಯತ್ನವನ್ನು ಮಾಡಿದೆ. ಇದು ಜನರಿಗೆ ತಲುಪಲಿ, ಅದರ ಸಾರ್ಥಕತೆಯನ್ನು ಜನರು ಪಡೀಲಿ, ಆ ಮುಖಾಂತರ ಕೃಷಿ ಏನಿದೆ, ಕೃಷಿ ಉದ್ಯಮ ಅಂತ ಕರೆಯುವ ಹಾಗಿಲ್ಲ, ಕೃಷಿ ಏನಿದೆ ಅದು ಉತ್ತಮವಾಗಲಿ, ಅದಾದ್ರೇ ನಮ್ಮ ದಿಕ್ಸೂಚಿ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಂತ ಹೇಳ್ತಾ ನೇರವಾಗಿ ನಾನು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ ಸರ್. ಓಕೆ ಸರ್. ವಿಶೇಷವಾಗಿ ದಕ್ಷಿಣ ಕನ್ನಡಕ್ಕೆ ನಾನು ಹೇಳೋದಿದ್ದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸ್ತುತ ಭತ್ತದ ಬೆಳೆಯ ಚಿತ್ರಣ ಹೇಗಿದೆ, ಅಂದರೆ ಭತ್ತದ ಬೆಳೆ ಸಮರ್ಪಕವಾಗಿದೆಯಾ, ಇನ್ನೂ ಸ್ವಲ್ಪ ಉತ್ತಮ ಆಗಬೇಕಾಗಿತ್ತಾ, ಎಲ್ಲಾದರೂ ತಪ್ಪಿದೆಯಾ, ಇದೆಲ್ಲವನ್ನು ವಿಮರ್ಶೆ ಮಾಡಿ ಜನರಿಗೆ ತಿಳಿ ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಖಂಡಿತ ಸರ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಹೇಳಬೇಕಾದ್ರೆ ಈ ಕರಾವಳಿ ಪ್ರದೇಶದ ಈ ಒಂದು ಜಿಲ್ಲೆ ತುಂಬ ವಿಶಿಷ್ಟ ಅಂತ ನಾವು ಹೇಳ್ಬೋದು. ಓಕೆ. ಇಲ್ಲಿ ಯಾವುದೇ ಒಂದು ಇಲ್ಲಿ ಕೃಷಿ ಮುಖ್ಯವಾಗಿ ಒಂದು ಜೀವನೋಪಾಯ ಅಂತ ನಾವು ಹೇಳ್ಬೋದಾಗಿದೆ. ಈ ಜೀವನೋಪಾಯ ಮಾಡಬೇಕು ಅಂತ ಯಾವುದೇ ಒಂದು ಕೃಷಿಕರ ಕೃಷಿ ಕ್ಷೇತ್ರಕ್ಕೆ ಹೋದರೆ ಕೇವಲ ಭತ್ತ ಮಾತ್ರ ಅಲ್ಲ, ಓಕೆ, ಅದರೊಟ್ಟಿಗೆ ಅಡಿಕೆ, ತೆಂಗು, ಬಾಳೆ, ಹೌದು, ಅದರೊಟ್ಟಿಗೆ ಕಾಳು ಮೆಣಸು ಅಂತರ್ ಬೆಳೆಯಾಗಿ, ಕೊಕ್ಕೋ, ಹೌದು, ಇದರೊಟ್ಟಿಗೆ ಒಂದು ಉಪ ಬೆಳೆಯಾಗಿ, ಒಂದು ಇದು ಕಸುಬಾಗಿ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹೌದು, ಇದರೊಟ್ಟಿಗೆ ಅಲ್ಲಿ ಒಂದು ಸ್ವಲ್ಪ ಒಂದು ಮಲ್ಲಿಗೆ ಹೂ, ಈ ರೀತಿ ತಮ್ಮ ನಿರಂತರ ಆದಾಯಕ್ಕೆ ಕೃಷಿಕರು ನಾವು ಜೀವನೋಪಾಯವನ್ನು ಮಾಡೋದನ್ನು ನೋಡ್ಬೋದಾಗಿದೆ. ಹೌದು. ಇದರಲ್ಲಿ ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ಆಹಾರ ಬೆಳೆ ಅಂದರೆ ಭತ್ತ. ಹೌದು. ಈ ಭತ್ತ ಅಂದರೆ ಇದು ತಲಾಂತರಗಳಿಂದ ತುಂಬ ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರುವಂಥದ್ದು. ಓಕೆ. ಈ ಒಂದು ಭತ್ತದ ಕೃಷಿ ಒಂದು ಕರಾವಳಿ ಅಂತಂದರೆ ಅದು ಕೇವಲ ಭತ್ತದ ಕೃಷಿ ಅಲ್ಲ, ಅದು ಒಂದು ಜೀವನದ ಒಂದು ಪ್ರಮುಖವಾದ ಒಂದು ಭಾಗ ಅಂತ ನಾವು ಹೇಳ್ಬೋದು. ಅಂದರೆ ಈ ಭತ್ತದ ಜೀವನ ಪದ್ಧತಿ ಅಂತ ಪದ್ಧತಿ ಅಂತಲೇ ನಾವು ಹೇಳ್ಬೋದು. ಅಂದರೆ ಈ ಭತ್ತದ ಕೃಷಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯೊಂದಿಗೆ ಹೊಂದ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಾವು ಈಗ ಯಾವುದೇ ನಮ್ಮ ಕಂಬಳವನ್ನು ತೆಗೆದುಕೊಳ್ಳಿ, ತೆನೆ ಹಬ್ಬವನ್ನು ತೆಗೆದುಕೊಳ್ಳಿ, ಯಾವುದೇ ಒಂದು ನಮ್ಮ ಶುಭ ಕಾರ್ಯವನ್ನು ತೆಗೆದುಕೊಳ್ಳಿ, ಇವೆಲ್ಲವೂ ಭತ್ತದ ಕೃಷಿಗೆ ಒಂದು ಹೊಂದ್ಕೊಂಡಿರುವಂಥದ್ದು. ಅಂದ್ರೆ ತಳುಕು ಹೊಂದ್ಕೊಂಡಿದೆ. ತಮ್ಮ ಮಾತಿಗೆ ಪೂರಕವಾಗಿ, ಹೌದು, ಜಾತಿ ಭೇದ ಭಾವ ಇಲ್ಲದೆ ಆ ಭತ್ತವನ್ನ ಆಹಾರ ಪದ್ಧತಿಯಾಗಿಯೂ ತಗೊಳ್ತೇವೆ, ಜೊತೆಗೆ ನಾವು ಧಾರ್ಮಿಕ ಪದ್ಧತಿಯಲ್ಲಿಯೂ ಸಹ ಅಳವಡಿಸಿಕೊಂಡಿದ್ದೀವಿ. ಯಾವುದೇ ಜಾತಿ ಭೇದ ಅಥವಾ ಏನೂ ಇಲ್ಲ. ಭತ್ತದ ಕೃಷಿ ಅಂದ್ರೆ ಅದು ಎಲ್ಲ ಒಂದು ನಮ್ಮ ಕರಾವಳಿಯ ಪ್ರದೇಶಕ್ಕೆ ಒಂದು ಸಂಸ್ಕೃತಿ ಅಂದ್ರೆ ತಳುಕು ಹೊಂದಿದೆ ಅಂತ ನಾವು ಹೇಳ್ಬೋದು. ಹೌದು. ಸೊ ಇದು ಪರಂಪರೆಯಾಗಿ ಬಂದಂಥದ್ದು.
ಸುಮಾರು ವರ್ಷಗಳಿಂದನೇ ಇಲ್ಲಿ ಮಾಡ್ತಾರೆ. ಈಗ ಮೊದಲಿಗೆ ಹಂತದಲ್ಲಿ ಭತ್ತದ ಕೃಷಿ ಮಾತ್ರ ಇತ್ತು. ನಂತರ ಈ ಹಲವಾರು ಕೆಲವೊಂದು ಭೂ ಸುಧಾರಣೆ ಕಾಯ್ದೆ ಇವೆಲ್ಲ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಒಂದು ಈ ಒಂದು ಭೂಮಿ ಏನಿದೆ ಸ್ವಲ್ಪ ಕಡಿಮೆಯಾಗಿ ನಂತರ ಈ 70ರ ದಶಕದಲ್ಲಿ 80ರ ದಶಕದಲ್ಲಿ ಮತ್ತು ಇದು ಒಂದು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಅಂತ ನಾವು ಹೇಳೋದು. 70ರ ದಶಕದಲ್ಲಿ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು ಅಥವಾ ಬೇರೆ ಒಂದು ಆದಾಯ ಬರುವಂಥ ಬೇರೆ ಬೇರೆ ಒಂದು ಇರೋದ್ರಿಂದ 90ರ ದಶಕದಲ್ಲಿ ಮತ್ತು ನಾವು ಏನು ಹೇಳ್ತೀವಿ ಇದು ಗ್ಲೋಬಲೈಸೇಷನು ಇವೆಲ್ಲ ಇರೋದ್ರಿಂದ ಬೇರೆ ಬೇರೆ ಆದಾಯಗಳಿಗೆ ಅಂದರೆ ಆದಾಯ ಬರುವಂಥ ಒಂದು ಏನಿದೆ ಆ ಜಾಬ್ಸು ಅಥವಾ ಉದ್ಯಮಗಳಿಗೆ ಜನರು ಮೈಗ್ರೇಟ್ ಆಗ್ತಾ ಇರೋದ್ರಿಂದ ಅಥವಾ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಕೃಷಿಗೆ ಸ್ವಲ್ಪ ಒಂದು ಗಮನ ಕಡಿಮೆ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. ಎಲ್ಲ ಒಂದು ಕಡೆ ಇದು ಮುಂದಿನ ಪೀಳಿಗೆಗೆ ನಾವು ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆಯಾ? ಖಂಡಿತ ಸರ್. ಏನಂದ್ರೆ ಸುಮಾರು ನಮ್ಮದು ಒಂದು 50,000 60,000 ಹೆಕ್ಟೇರ್ ಇದ್ದ ಪ್ರದೇಶ ಇವತ್ತಿಗೆ ನಾವು ಒಂದು ನೋಡ್ಬೋದು ಅಂಕಿಅಂಶಗಳ ಪ್ರಕಾರ 9,300 ಹೆಕ್ಟೇರ್ ಪ್ರದೇಶಕ್ಕೆ ಬಂದು ನಿಂತಿದೆ. ಇದು ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9,300 ಹೆಕ್ಟೇರ್ ಪ್ರದೇಶದಲ್ಲಿ ಬಂದು ನಿಂತಿದೆ. ಇದು ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯನ್ನು ಭತ್ತದ ಕಣಜ ಅಂತ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಒಂದು ಭತ್ತವನ್ನು ಬೆಳೆದು ಪಕ್ಕದ ಕೇರಳಕ್ಕೆ ಕಳಿಸ್ತಾ ಇದ್ವಿ. ಹೌದು. ಆದರೆ ಇವತ್ತು ನಮ್ಮ ಒಂದು ಪರಿಸ್ಥಿತಿ 9,300 ಹೆಕ್ಟೇರ್ ಪ್ರದೇಶಕ್ಕೆ ಬಂದಿದೆ. ಕೇವಲ ಕೆಲವು ತಾಲೂಕಿಗೆ ಮಾತ್ರ ಸೀಮಿತವಾಗಿದೆ. ಈಗ ನಾವು ಸುಳ್ಯ ಮತ್ತು ಪುತ್ತೂರಿಗೆ ಹೋದರೆ ಅಲ್ಲಿ ಸಣ್ಣ ಸಣ್ಣ ತುಂಡುಗಳಲ್ಲಿ ಮಾತ್ರ ಭತ್ತವನ್ನು ಬೆಳೀತಾರೆ. ಅದು ತಮ್ಮ ಮನೆಗೆ ಮಾತ್ರ, ಇದು ಯಾವುದು ಹೊರಗೆ ಹೋಗ್ತಾ ಇಲ್ಲ. ಅಂದರೆ ಜನರ ಉಪಯೋಗ ಬರ್ತಾರೆ. ಬೇರೆ ಕಡೆ ಮಂಗಳೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಇಲ್ಲಿ ಇನ್ನು ಭತ್ತದ ಕೃಷಿಯನ್ನು ಮಾಡ್ತಾ ಇರೋದನ್ನು ನಾವು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದಾರೆ ಅಥವಾ ಒಂದು ಯಂತ್ರೋಪಕರಣದ ಮೂಲಕ ಆಧುನಿಕ ಕೂಡ ಮಾಡ್ತಾ ಇದ್ದಾರೆ ಅಥವಾ ಆಧುನಿಕ ಪದ್ಧತಿಯನ್ನು ಬಳಕೆ ಮಾಡಿ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಮಾತ್ರವಲ್ಲದೆ ಇತ್ತೀಚಿನ ದಿನಗಳಲ್ಲಿ ಈ ಜನರಲ್ಲಿ ಬಹಳ ಒಂದು ಜಾಗೃತಿ ಮೂಡ್ತಾ ಇರೋದು, ಭತ್ತದ ಕೃಷಿಯ ಕುರಿತು ಜಾಗೃತಿಯನ್ನು ಮೂಡ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಈಗ ಮೊದಲು ಏನೋ ಕೃಷಿಕರಷ್ಟೇ ಮಾಡ್ತಾ ಇದ್ರು, ಈಗ ಸಂಘ ಸಂಸ್ಥೆಗಳು ಮುಂದೆ ಬರ್ತಾ ಇದೆ. ದೇವಸ್ಥಾನದ ಕೆಲವು ಗದ್ದೆಗಳಲ್ಲಿ ಎಲ್ಲ ಸುತ್ತಮುತ್ತಲಿನ ಜನರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಯುವಕ ಸಂಘದವರು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಅಂದರೆ ಮುಂದಿನ ಪೀಳಿಗೆಯವರು ಕೃಷಿಯ ಬಗ್ಗೆ, ಭತ್ತದ ಕೃಷಿಯ ಕುರಿತು ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಕೃಷಿ ವಿದ್ಯಾರ್ಥಿಗಳನ್ನು ಅವ್ರನ್ನ ಒಂದು ಒಳಗೊಂಡು ಭತ್ತದ ನಾಟಿ ಮಾಡಿಸೋದಾಗಲಿ ಕಟಾವು ಮಾಡಿಸೋದಾಗಲಿ ಅಲ್ಲಿ ಮಾಡ್ತಾ ಇರೋದ್ರಿಂದ ಕೃಷಿಕರಿಗೆ ಅಂದರೆ ವಿದ್ಯಾರ್ಥಿಗಳಿಗೂ ಸಹ ಈ ಭತ್ತದ ಕೃಷಿಯ ಕುರಿತು ಅರಿವು ಆಗ್ತಾ ಇರುವಂಥ ಕಾರ್ಯಕ್ರಮಗಳು ನಮ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆಗ್ತಾ ಇರೋ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳ್ಬೋದು. ತಮ್ಮ ಮಾತಿನ ಮಧ್ಯೆ ಒಂದು ವಿಚಾರ ನನಗೆ ಬೇಕಾಗಿತ್ತು. ಹೌದು, ಹೇಳಿ ಸರ್. ಇತ್ತೀಚೆಗೆ ಖಾಸಗಿಯಾಗಿ ಹೌದು ಮಕ್ಕಳಿಗೆ ಕಂಬಳ ಗದ್ದೆ ಬೆಳೆ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಕಂಬಳ ಅಂದ್ರೆ ಏನು ಅನ್ನೋದನ್ನ, ಅದು ಸಾಂಸ್ಕೃತಿಕ ಜಾನಪದ ಕ್ರೀಡೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಸರ್ಕಾರ ಅಥವಾ ಕೃಷಿ ಇಲಾಖೆ ಅಥವಾ ತಮ್ಮ ಪರಿಷತ್ ಏನಿದೆ ಅದು ಏನಾದರೂ ಈ ತರ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಹೇಗೆ? ಹೌದು, ಖಂಡಿತ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮಲ್ಲಿ ಒಂದು 2 ಎಕರೆ 3 ಎಕರೆ ಅಷ್ಟು ಪ್ರದೇಶ ಇದೆ. ಇಲ್ಲಿ ನಾವು ಕೃಷಿಯನ್ನು ಮಾಡ್ಬೇಕಾದ್ರೆ ಅಂದರೆ ನಾವು ಪ್ರತಿ ವರ್ಷ ನಾವು ಇಲ್ಲಿ ಬೇರೆ ಬೇರೆ ಹೊಸ ತಳಿಗಳನ್ನು ಬೆಳೆಸ್ತಾ ಇದ್ದೀವಿ. ಆ ಗದ್ದೆಯಲ್ಲಿ ಬಂದಂಥ ಬೀಜ ಅಥವಾ ಭತ್ತ ಏನಿದೆ ಅದನ್ನು ಬೀಜವಾಗಿ ರೈತರಿಗೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ NSS ಅಂದರೆ ವಿಶ್ವವಿದ್ಯಾನಿಲಯದ NSS ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿ ಅವರಿಂದ ನಾಟಿ ಮಾಡಿಸುವಂಥದ್ದು. ಇತ್ತೀಚೆಗೆ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಲ್ಮಠದ NSS ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿ ನಾವು ಕಟಾವನ್ನು ಮಾಡಿದ್ವಿ. ಯಾಕಂದರೆ ಈ 2 ಹಂತಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆಯನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಸುಮಾರು ಒಂದು ಎಕರೆ ಪ್ರದೇಶಕ್ಕೆ ಸುಮಾರು 20 ಕೂಲಿ ಆಳುಗಳು ಬೇಕು ನಾಟಿ ಮಾಡಲಿಕ್ಕೆ, ಮತ್ತು ಅದೇ ರೀತಿ ಅದನ್ನು ಅದೇ ಪ್ರಮಾಣದಲ್ಲಿ ಕಟಾವು ಮಾಡಲಿಕ್ಕೂ ಬೇಕಾಗುತ್ತೆ. ಆದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಲಿ ಆಳುಗಳ ಸಮಸ್ಯೆ ಭಾಳ ಇರೋದ್ರಿಂದ ಈಗ ಏನಾಗ್ತಾ ಇದೆ, ನಾವು ಯಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಯಂತ್ರಗಳನ್ನು ಬಳಕೆ ಮಾಡೋದ್ರು ಒಂದು ಉತ್ತಮವಾದ ಒಂದು ಯಾಕಂದರೆ ಸಮಯವೂ ಆಗುತ್ತೆ. ಆದರೆ ಮುಂದಿನ ಪೀಳಿಗೆಗೆ ಭತ್ತದ ಕೃಷಿಯ ಕುರಿತು ನಾವು ತಿಳುವಳಿಕೆ ಹೇಳಬೇಕಾದ್ರೆ ಈಗ ವಿದ್ಯಾರ್ಥಿಗಳನ್ನು ಈ ಒಂದು ಭತ್ತದ ಕೃಷಿಯಲ್ಲಿ ನಾವು ಒಂದು ಅವ್ರನ್ನ ಒಳಗೊಂಡು ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮಾತ್ರವಲ್ಲದೆ ನಾವು ವಿಜ್ಞಾನಿಗಳು ಎಲ್ಲೆಲ್ಲಿ ಇಂಥ ಕಾರ್ಯಕ್ರಮಗಳಾಗ್ತಾಯಿದೆ ಅಲ್ಲಿ ಭತ್ತದ ಕೃಷಿಯ ಕುರಿತು ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಅದನ್ನು ನಾಟಿ ಮಾಡಬೇಕು, ಯಾವ ರೀತಿ ಯಾವ ಸಂದರ್ಭದಲ್ಲಿ ಅದು ಬರುತ್ತೆ, ಅದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ತಾವು ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಕೂಡ ಮಾಡ್ತಾ ಇದ್ದೀವಿ ಅಂದರೆ, ಹೌದು, ನನಗೆ ತಿಳಿದಂತೆ ಒಂದೆರಡು ಕೃಷಿಕರು ಹೇಳಿದಂತೆ ಏನು ನಾವು ಮಾನವ ಸಂಪನ್ಮೂಲವನ್ನು ಉಪಯೋಗಿಸಿ ಕಟಾವು ಮಾಡ್ತೀವಿ, ಆ ಥರ ಮೆಷಿನರಿ ಉಪಯೋಗಿಸಿದಾಗ ಆಗೋದಿಲ್ಲ. ಎಲ್ಲ ಒಂದ್ ಕಡೆ ಭತ್ತದ ಬೀಜ ನಷ್ಟ ಪ್ರಮಾಣದ ಹತ್ರ ಹೋಗ್ತದೆ, ಎಲ್ಲ ಒಂದ್ ಕಡೆ ಒಂದೋ ಮೆಷಿನ್
ಆಪರೇಟರ್ನ ತೊಂದರೆ ಇರ್ಬೋದು, ಅಥವಾ ಮೆಷಿನ್ ತೊಂದರೆ ಇರ್ಬೋದು, ಯಾವ ತೊಂದರೆ ಆದರೂ ಸಹ ಅದ್ರಲ್ಲಿ ನಷ್ಟ ಅನುಭವಿಸ್ತಕ್ಕಂಥವನು ಕೃಷಿಕ. ಹಾಗಾಗಿ ಯಂತ್ರೋಪಕರಣದಲ್ಲಿ ಕಟಾವು ಮಾಡಿದಾಗ ಎಲ್ಲೋ ಒಂದು ಕಡೆ ನಷ್ಟಗಳು ಕೂಡ ಆಗಬಹುದಾಗಿದೆ ಹೇಳತಕ್ಕಂಥ ಮಾತು. ತಮ್ಮ ಅನುಭವದಿಂದ ಹೇಳೋದಾದ್ರೆ ಇದು ಸರಿಯೋ ತಪ್ಪು? ಇದು ಏನಂದ್ರೆ ಭತ್ತದ ಒಂದು ಬೆಳೆ ಏನಿದೆ, ಈ ಒಂದು ಬೆಳೆಯಲ್ಲಿ ಪ್ರಾರಂಭಿಕ ಹಂತದಿಂದ ಹಿಡಿದು ಕೊನೆ ಹಂತದವರೆಗೆ ಮಾತ್ರ ಯಂತ್ರೋಪಕರಣಗಳು ಲಭ್ಯವಿರುವಂಥದ್ದು. ಹೌದು. ಈಗ ನಾವು ಭತ್ತದ ಒಂದು ಈ ಭೂಮಿಯನ್ನು ತಯಾರಿ ಮಾಡೋದಿರ್ಬೋದು, ಅಲ್ಲಿಂದ ನಾಟಿ ಮಾಡೋದಿರ್ಬೋದು, ಕಳೆ ತೆಗಿಲಿಕ್ಕೆ ಕಳೆ ಯಂತ್ರಗಳಿದೆ. ನಂತರ ಕೊನೆ ಹಂತ ಕಟಾವು. ಈ ಕಟಾವು ಹಂತ ಏನಿದೆ, ಕಟಾವು ಹಂತ ಮಾಡಬೇಕಾದ ದೊಡ್ಡ ಹಾರ್ವೆಸ್ಟರ್ ಅಂತ ನಾವು ಹೇಳ್ತೀವಿ. ಹೌದು. ಇಲ್ಲಿ ಏನಾಗುತ್ತೆ, ಈ ಕಟಾವು ಯಂತ್ರ ಈ ಭತ್ತದ ಗದ್ದೆಯಲ್ಲಿ ಹೋದಾಗ ಅದು ಹುಲ್ಲು ಮತ್ತು ಈ ಭತ್ತದ ಬೀಜಗಳೇನಿದೆ ಅದನ್ನ ಸಂಪೂರ್ಣ ಒಳಗೆ ತಗೊಂಡು ಅದನ್ನು ಸಪರೇಟ್ ಮಾಡಿ ಹುಲ್ಲು ಹೊರಗೆ ಹಾಕುತ್ತೆ. ಹೌದು. ಇಲ್ಲಿ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಒಂದು ನಷ್ಟ ಏನಂತಂದರೆ ಅದು ಸ್ವಲ್ಪ ಸಂಪೂರ್ಣವಾಗಿ ಅದು ಈ ಕಟಾವು ಮಾಡೋ ಹಂತದಲ್ಲಿ ಸ್ವಲ್ಪ ಎತ್ತರ ಅಂದರೆ ಸ್ವಲ್ಪ ಹುಲ್ಲಿನ ಒಂದು ಸ್ವಲ್ಪ ಅಲ್ಲಿ ಲಾಸ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಎತ್ತರವಾಗಿ ಅದು ಕಟಾವಾಗುತ್ತೆ. ಸೊ ಸ್ವಲ್ಪ ಹುಲ್ಲಿನ ಶೇಷ ಅದರಲ್ಲಿ ಉಳಿಯುತ್ತೆ. ಹೌದು. ಮತ್ತೆ ಏನಂದರೆ ಅದು ಏನಂದ್ರೆ ಈ ಹುಲ್ಲು ಏನಿದೆ ಅದು ಗದ್ದೆಯಲ್ಲಿ ಉಳಿಯುತ್ತೆ. ಅದ ನಂತರ ಮತ್ತೆ ನಾವು ಕೂಲಿ ಆಳುಗಳು ಅಥವಾ ಅದಕ್ಕೆ ಒಂದು ಬೇಲರ್ ಅಂತ ಒಂದು ಯಂತ್ರ ಬರುತ್ತೆ, ಅದನ್ನು ಬಳಕೆ ಮಾಡಿ ಮತ್ತೆ ನಾವು ಬಳಕೆ ಇನ್ನೊಂದು ರೀತಿಯಲ್ಲಿ ನೋಡ್ಬೋದು ತಾನೆ. ಈಗ ಅದನ್ನು ನಷ್ಟ ಅಂತ ಹೇಳೋದಕ್ಕಿಂತಲೂ ಹೌದು, ಆ ಉಳಿಕೆ ಏನಿದೆ ಅದು ಮತ್ತೆ ಗದ್ದೆಗೆ ಗೊಬ್ಬರವಾಗಿ ಉಪಯೋಗ ಆಗಬಹುದಾಗಿದೆ ಅಲ್ವಾ? ಖಂಡಿತ ಸರ್. ಅದೇನೆಂದ್ರೆ ಈಗ ನಾವು ಹ್ಯೂಮನ್ ಅಥವಾ ಮಾನವ ಸಂಪನ್ಮೂಲ ಮಾಡಿದಾಗ ಅದು ಕೆಳಗಿಂದ ಕಟಾವು ಮಾಡ್ತಾರೆ. ಇಲ್ಲಿ ಹುಲ್ಲಿನ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಹುಲ್ಲು ನಾವು ಸೂಡಿಯನ್ನು ಕಟ್ಟಿ ಅದನ್ನು ಬಡದಾಗ ಆ ಸೂಡಿ ಅಂದ್ರೆ ಆ ಸಂಪೂರ್ಣವಾಗಿ ಹುಲ್ಲು ಹೈನುಗಾರಿಕೆ ಅದು ಮಾರಾಟಕ್ಕೆ ಸಿಗುತ್ತೆ, ರೈತರಿಗೆ ಅದು ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಕಟಾವು ಇದಾಗೋದ್ರಿಂದ ಬೆಲೆ ಉಳಿಕೆ ಹಾಗೆ ಉಳಿಯುತ್ತೆ. ಸೊ ಅದು ನಂತರ ಅದು ಸ್ವಲ್ಪ ಹುಲ್ಲಿನ ಇಳುವರಿ ಕಡಿಮೆ ಆಗುವಂಥ ಸಂದರ್ಭ ಇರುತ್ತೆ. ಮತ್ತೇನೆಂದರೆ ನಾವು ಹುಲ್ಲನ್ನು ಮತ್ತೆ ಅದಕ್ಕೆ ಒಂದು ಮೆಷಿನ್ ಹಾಕಿ ಮತ್ತೆ ಅದನ್ನು ಸಪ್ರೇಟಾಗಿ ಇದು ಮಾಡಬೇಕು. ಎರಡನೇದಾಗಿ ಅದರಲ್ಲೇ ಬರತಕ್ಕಂಥದ್ದು ಈ ಹುಲ್ಲು ಮತ್ತು ಬೀಜ ಇರತಕ್ಕಂಥ ಕಟಾವು ಮಾಡಿದಂಥ ಬೆಳೆ ಏನಿದೆ, ಭತ್ತದ ಬೆಳೆ, ಅದು ಮೆಷಿನ್ನ ಒಳಗೆ ಹೋಗಿ ಭತ್ತ ಬೇರೆ ಹುಲ್ಲು ಬೇರೆ ಮಾಡಿದಾಗ ಆ ಗಾಳಿಯ ಒತ್ತಡದ ಮಧ್ಯೆ ಅಥವಾ ಮೆಷಿನರಿ ತೊಂದರೆ ಅಥವಾ ಅದರಲ್ಲಿ ಆಪರೇಟರ್ ತೊಂದರೆ ಅಂತ ಹೇಳಲಿಕ್ಕೂ ಸಾಧ್ಯತೆ ಗೊತ್ತಿಲ್ಲ. ಯಾರೋ ಹೇಳುದನ್ನು ಕೇಳಿದೆ, ಅದೆಷ್ಟೋ ಭತ್ತ ಮತ್ತೆ ಭೂಮಿಗೆ ಚೆಲ್ಲಿ ಹೋಗುತ್ತೆ, ಇದರಿಂದ ನಷ್ಟ ಆಗುತ್ತೆ ಅಂತ ಜನರ ವಾದ ಇದೆ. ಅದು ಸರಿಯೋ ತಪ್ಪೋ ಅನ್ನೋ ಅಂದಾಜು ಮತ್ತು ಊಹನೆಯನ್ನ ತಾವು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲ ಕಡೆ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಹಾರ್ವೆಸ್ಟರ್ ಮೆಷಿನು ಈ ಮೂಲೆಯಲ್ಲಿ ಈಗ ನಮ್ದು ಚೌಕಾಗಿದ್ದ ಕಡೆ ಏನು ಸಂದರ್ಭ ಅಂತ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗುದಿಲ್ಲ. ಬಟ್ ಈ ಮೆಷಿನ್ ಹೋದಾಗ ಈ ಚೌಕ ಅಥವಾ ಈಗ ಸರಿಯಾದ ರೀತಿಯಲ್ಲಿ ಗದ್ದೆ ಇಲ್ಲದೆ ಇದ್ದ ಸಂದರ್ಭ ಅಂತ ಸಂದರ್ಭ ಅಲ್ಲಿ ಮೂಲೆಯಲ್ಲಿ ಹೋಗದೇ ಇದ್ದ ಸಂದರ್ಭದಲ್ಲಿ ಅದು ಕೆಲವೊಂದು ಅದು ತೆಗಿಲಿಕ್ಕೆ ಆಗದಿದ್ದ ಲಾಸ್ ಒಂದು. ಹಾಗಾದರೆ ನಾನು ನೋಡಿ ಹಾಗೆ ಈ ಭತ್ತ ಒಂದು ಬೀಜ ಏನಿದೆ ಅದು ಕಟಾವಾದ ನಂತರ ಸಂಪೂರ್ಣವಾಗಿ ಹೊರಗೆ ಬರುತ್ತೆ. ಅದೇನು ಅಲ್ಲಿ ಲಾಸ್ ಆಗುತ್ತೆ. ಯಾಕಂದ್ರೆ ಅದು ಟ್ಯಾಂಕಲ್ಲಿ ಉಳ್ಕೊಳ್ಳುತ್ತೆ. 6 ಕ್ವಿಂಟಲ್ ಆದಮೇಲೆ ಅದು ಒಂದು ಸಿಗ್ನಲ್ ಕೊಟ್ಟ ನಂತರ ಅವರು ತಂದು ಅದನ್ನು ಭತ್ತವನ್ನು ಬೀಜವನ್ನು ಹೊರಗೆ ಚೆಲ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವುದೇ ಒಂದು ಲಾಸ್ ಆಗುವಂಥದ್ದು ನಾನು ಕಂಡಿಲ್ಲ. ಬಟ್ ಏನಂದ್ರೆ ಇಲ್ಲಿ ನಾನು ಈಗಾಗಿ ಹೇಳಿದಾಗೆ ಹುಲ್ಲಿನ ಒಂದು ಸ್ವಲ್ಪ ಲಾಸ್ ಆಗುವಂಥ ಚಾನ್ಸ್ ಇದೆ. ಇನ್ನೊಂದು ಏನಂದ್ರೆ ಭತ್ತ ಸಂಪೂರ್ಣವಾಗಿ ಒಣಗಿದ್ರೆ ತುಂಬಾ ಒಳ್ಳೆಯದು. ಅಂದ್ರೆ ಅದು ಸಂಪೂರ್ಣ ಇದಾಗುತ್ತೆ. ಕೆಲವೊಂದು ಈ ಹಸಿ ಏನಿರುತ್ತೆ ಅದು ಕೆಲವೊಮ್ಮೆ ಅದು ಸರಿಯಾಗಿ ಇದಾಗೋದಿಲ್ಲ, ಕೆಲವೊಮ್ಮೆ ಹೊರಗೆ ಬರ್ಬೋದು. ಆದರೆ ಈ ಹೆಚ್ಚಾಗಿ ಈ ಭತ್ತ ಏನಾಗುತ್ತೆ, ಈಗ ನಾವು ಹೊಡೆದು ಇದು ಸೂಡಿಯನ್ನು ಹೊಡೆದು ಭತ್ತವನ್ನು ಇದು ಮಾಡಿ ನಂತರ ಅದನ್ನು ಇದು ಮಾಡೋ ಬದಲಿಗೆ ಡೈರೆಕ್ಟಾಗಿ ನಿಮಗೆ ಭತ್ತ ಬರುತ್ತೆ. ಅದನ್ನು 2-3 ಬಿಸಿಲಿಗೆ ಹಾಕಿ ನಂತರ ನಾವು ಡೈರೆಕ್ಟಾಗಿ ಗೋಣಿಗೆ ಚೀಲದಲ್ಲಿ ಕಟ್ಟಿ ಅದನ್ನು ಮುಂದಿನ ಸಂಸ್ಕರಣೆ ಮಾಡಲಿಕ್ಕೆ ಅವಕಾಶ ಇದೆ. ಹೌದು. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಹರೀಶ್ ಶೆಣೆಯವರು ಹೇಳೋ ಪ್ರಕಾರ ಯಂತ್ರದ ಮುಖಾಂತರ ಕಟಾವು ಮಾಡಿದಾಗ ಭತ್ತದ ಬೆಳೆ ಅಥವಾ ಭತ್ತದ ಬೀಜ ಹಾಳಾಗಲ್ಲ. ಒಂದು ವೇಳೆಗೆ ಯಂತ್ರದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಅದರ ನಿರ್ವಾಹಕ ಏನಿದ್ದಾನೆ ಅವನ ಪರಿಣಿತಿ ಕಮ್ಮಿ ಆದಾಗ ಎಲ್ಲೋ ಒಂದು ಕಡೆ ಆಗೋ ಸಾಧ್ಯತೆ ಇರಬಹುದೇ ವಿನಃ ಯಂತ್ರದಿಂದ ಕಟಾವು ಯಾವುದೇ ರೀತಿಯ ತೊಂದರೆ ಕೊಡಲ್ಲ. ಅಲ್ಲಿ ಉಳಿಕೆ ಆಗತಕ್ಕಂಥ ಒಂದಷ್ಟು ಏನು ಅದರ ಹುಲ್ಲು, ಬೈಹುಲ್ಲು ಅಂತ ನಾವು ದಕ್ಷಿಣ ಕನ್ನಡ ಭಾಷೆಯಲ್ಲಿ ಕರೆಯುವಂಥದ್ದು, ಅದು ಸ್ವಲ್ಪ ಉಳಿಕೆ ಆಗತ್ತೆ. ಯಾರಾದರೂ ಬೈಹುಲ್ಲು ಮಾರಾಟ ಮಾಡತಕ್ಕಂಥವರು ಅಥವಾ ಅದನ್ನು ವಿನಿಯೋಗಿಸ್ತಕ್ಕಂಥವ್ರು ಸ್ವಂತ ಹೈನುಗಾರಿಕೆಗೆ ಉಪಯೋಗಿಸುವಂಥವ್ರು ಇದ್ದರೆ ಅವರಿಗೆ ಒಂದಷ್ಟು ಆಸುಪಾಸು ಮುಜುಗರ ಆಗಬಹುದು ಅಂತ ಹೇಳತಕ್ಕಂಥ ಮಾತು ಬಿಟ್ಟರೆ, ಯಂತ್ರೋಪಕರಣ ಕಟಾವು ಮತ್ತು ಮಾನವ ಸಂಪನ್ಮೂಲದಿಂದ ಮಾಡುವಂಥ ಕಟಾವು ಇದೆರಡರಲ್ಲೂ ತುಂಬ ವ್ಯತ್ಯಾಸಗಳಿಲ್ಲ. ಆದರೆ
ಯಂತ್ರೋಪಕರಣದಿಂದ ಕಟಾವು ಮಾಡಿದಾಗ ಬೇಗನೆ ಮತ್ತು ಸ್ವಲ್ಪ ಆರ್ಥಿಕ ಉಳಿತಾಯ ಆಗತ್ತೆ ಅನ್ನೋದು ಕೃಷಿ ವಿಜ್ಞಾನಿ ಹರೀಶ್ ಶೆಣೆಯವರ ಮಾತಾಗಿದೆ. ಸರ್, ಮುಂದುವರೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ 9,300 ಹೆಕ್ಟೇರ್ನಷ್ಟು ಮಾತ್ರ ನಾವು ಬೆಳೆ ಮಾಡ್ತಾ ಇದ್ದೀವಿ ಅನ್ನೋದು ಅಂಕಿಅಂಶಗಳ ಸಮೀಕ್ಷೆ ತಿಳಿಸುತ್ತೆ ಅಂತ ತಾವು ತಿಳಿಸಿದ್ರಿ. ಒಂದು ಕಾಲಕ್ಕೆ 50,000 ಹೆಕ್ಟೇರ್ ಇತ್ತು ಅನ್ನೋದು ಕೂಡ ನಮ್ಮ ಮಾಹಿತಿಯಲ್ಲಿ ಇದೆ. ಜೊತೆಗೆ ಯುವ ಪೀಳಿಗೆ ಎಲ್ಲೋ ಒಂದು ಕಡೆ ಭತ್ತದ ಬೆಳೆ ಕಡೆ ಶಾಲಾ ಕಾಲೇಜು ಮಟ್ಟದಲ್ಲಿ ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ಇದರ ಜೊತೆ ಸೇರ್ಕೊಳ್ತವೆ ಅನ್ನೋದು ಸಂತೋಷಕರ ವಿಷಯ. ಆದರೆ ಎಲ್ಲೋ ಒಂದು ಕಡೆ 50,000ದಿಂದ 9,300 ಹೆಕ್ಟೇರ್ಗೆ ಬಂದಿದ್ದು ಎಲ್ಲೋ ಒಂದು ಕಡೆ ದುಃಖ ಕೊಡೋದಿಲ್ವಾ ಸರ್? ಖಂಡಿತ ಸರ್, ಖಂಡಿತ ದುಃಖ ಕೊಡುತ್ತೆ. ಇದಕ್ಕೆ ಯಾರು ನೇರ ಕಾರಣ ಮತ್ತು ಹೇಗೆ ಇದನ್ನ ತಡಿಬಹುದು ಅಂತ ತಮ್ಮ ಒಂದು ವೈಯಕ್ತಿಕ ವಿಶ್ಲೇಷಣೆ ಕೊಡ್ತೀರಾ? ಖಂಡಿತ ಸರ್. ಏನಂದ್ರೆ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಈ ಭತ್ತದ ಕೃಷಿ ಅಂತ ಏನಿದೆ, ಮೊದಲಿನ ಹಂತದಲ್ಲಿ ನಾವು ನೋಡಿದಾಗ ಅದು ಒಂದು ಕೂಡು ಕುಟುಂಬದ ಒಂದು ಹಬ್ಬ. ಅಂದ್ರೆ ನಾಟಿ ಮಾಡೋದಿರ್ಬೋದು, ಕಟಾವು ಮಾಡೋದು, ಅದು ಕೂಡು ಕುಟುಂಬಗಳು ಬಹಳ ಇದ್ವು. ಹೌದು. ಈಗ ಏನಾಗ್ತಿದೆ, ಅದು ಇಲ್ಲಿ ನಮ್ಮಲ್ಲಿ ಇರುವಂತ ಹಿಡುವಳಿಗಳು ಜಾಸ್ತಿ ಇತ್ತು. ಈಗ ಭೂ ಸುಧಾರಣಾ ಕಾಯ್ದೆ ಬಂದ ಮೇಲೆ ಉಳುವವನೇ ಒಡೆಯ ಅಂತ ಬಂದಾಗ ಹಿಡುವಳಿಗಳು ಕಡಿಮೆ ಆಯ್ತು. ಸುಮಾರು 1972, 71 ಈ ಆಸ್ಪಾಸಿನಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಈ ಹಡಿಲು ಬಿಡುವಂತ ಒಂದು ಪ್ರಮೇಯನ್ನ ನಾವು ಅಂದ್ರೆ ಏನೋ ಒಂದು ವಾದ್ಯಗಳು, ತಮ್ಮ ಅಣ್ಣ ತಮ್ಮಂದ್ರಲ್ಲಿ ವಾದ್ಯ ಅಥವಾ ಇದು ಪಾಲು ಪಟ್ಟಿ ಅದು ಇದರಿಂದ ಕೆಲವೊಂದು ಹಡಿಲು ಬಿಡುವಂತ ಒಂದು ಇದರಿಂದ ಇಲ್ಲಿ ಭತ್ತದ ಗದ್ದೆ ಇದೆ, ಆದ್ರೆ ಹಡಿಲು ಬಿಡ್ತಾ ಇದೆ. ಸೊ ಈ ಒಂದು ಅದು ಬರ್ತಾ ಇದೆ. ಇನ್ನೊಂದಷ್ಟು ಭತ್ತದ ಗದ್ದೆಗಳನ್ನ ಮುಚ್ಚಿ ಕನ್ವರ್ಷನ್ ಅಂದ್ರೆ ಅಡಿಕೆ ಈಗ ಏನಂದ್ರೆ ಈಗ ಅಡಿಕೆ ಈಗ ಒಂದು ಆರ್ಥಿಕ, ಅದಕ್ಕೆ ಬೆಲೆನೂ ಜಾಸ್ತಿ ಬರ್ತಾ ಇದೆ. ಅಡಿಕೆಗೆ ತುಂಬಾ ಇದರಿಂದ ಅದು ಆರ್ಥಿಕ ಏನಂದ್ರೆ ಇಲ್ಲಿಯ ಒಂದು ರೈತರ ಮನೋಭಾವ ಆರ್ಥಿಕವಾಗಿ ಮುಂದೆ ಬರ್ಬೇಕಂದ್ರೆ ಇದಕ್ಕೆ ಬರ್ಬೇಕಾದ್ರೆ ಸೊ ಏನಾಗ್ತದೆ, ಅಡಿಕೆ ಗದ್ದೆಗೆ ಇದು ಭತ್ತದ ಗದ್ದೆಗೆ ಮಣ್ಣನ್ನು ತುಂಬಿ ಅಡಿಕೆಯನ್ನ ಮಾಡ್ತಾ ಜೊತೆಗೆ ವಸತಿಗಾಗಿ ಸಹ ಕೆಲವೊಂದು ಇದನ್ನ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಅಂದ್ರೆ ಈ ಒಂದು ಪಟ್ಟಣ ಪ್ರದೇಶ ಅಕ್ಕಪಕ್ಕದಲ್ಲಿ ಇರುವಂಥದ್ದು. ಈಗ ನಾನು ಮೊದಲು ನನ್ನ ಅಜ್ಜನ ಮನೆ ಬಂಟ್ವಾಳದಲ್ಲಿ ನಾನು ಮಂಗಳೂರಿಂದ ಬಂಟ್ವಾಳಕ್ಕೆ ಹೋಗ್ಬೇಕಾದ್ರೆ ಅಕ್ಕಪಕ್ಕದ ಈ ಒಂದು ಮಂಗಳೂರಿಂದ ಬಂಟ್ವಾಳ ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಗದ್ದೆಗಳಿದ್ದು. ಅದೇ ರೀತಿ ಒಂದು ತೊಕ್ಕೊಟ್ಟಿನಿಂದ ನಮ್ಮ ಮಂಗಳೂರು ಪಂಪಲ್ಲಿಗೆ ಬರಬೇಕಾದ್ರೂ ಸಹ ಆ ಒಂದು ಆಚೆ ಈಚೆ ಎಲ್ಲ ತುಂಬಾ ಭತ್ತದ ಗದ್ದೆಗಳನ್ನ ನಾವು ನೋಡ್ತಾ ಇದ್ವಿ ಮೊದಲಿನ ಒಂದು. ಆದ್ರೆ ಈಗ ಎಲ್ಲೂ ನಮ್ಗೆ ಇಲ್ಲಿ ಕಾಣೋದಿಲ್ಲ, ಬೆಳೆ ಮಾಡೋದನ್ನು ನೋಡ್ತಾ ಇದ್ವಿ. ಹೌದು. ಆದ್ರೆ ಈಗ ಎಲ್ಲೂ ಅದು ಕಾಣ್ತಿಲ್ಲ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ಭತ್ತದ ಕೃಷಿ ಕಡಿಮೆ ಆಗಿದೆ. ಒಂದು ಎಷ್ಟು ಕಡಿಮೆ ಆಗಿದೆ ಅಲ್ಲಿ ಅಷ್ಟು ಈಗ ಪಾಪ್ಯುಲೇಷನ್ ಅಂದ್ರೆ ನಾವು ಜನಸಂಖ್ಯೆನೂ ಜಾಸ್ತಿ ಆಗಿದೆ. ಅಂದ್ರೆ ಇಲ್ಲಿ ಏನಿದೆ ಇರುವಂತ ಒಂದು ಕೃಷಿ ಭೂಮಿಯಲ್ಲಿ ಇಳುವರಿಯನ್ನ ಜಾಸ್ತಿ ಮಾಡುವಂತ ಒಂದು ಪ್ರಮೇಯ ಬಂದಿದೆ. ಅಲ್ಲ, ಅದೊಂದು ಸರಿ ಸರ್. ಒಂದು ಓಕೆ. ಸೊ ಇಳುವರಿಯನ್ನ ಜಾಸ್ತಿ ಮಾಡ್ಬೇಕಾದ್ರೆ ಅಧಿಕ ಇಳುವರಿಯ ತಳಿಗಳನ್ನ ಪ್ರಮುಖವಾಗಿ ತರಬೇಕು. ಬರ್ತೀನಿ ಸರ್ ಆ ವಿಷಯಕ್ಕೆ. ಆದ್ರೆ ಅದಕ್ಕಿಂತ ಮೊದಲು ಈ 9,300 ಹೆಕ್ಟೇರಿಗೆ ಬಂದಿರೋದು ಎಲ್ಲ ಒಂದ್ ಕಡೆ ಆಹಾರದ ಕೊರತೆ ಆಗಬಹುದು. ಖಂಡಿತ. ಮುಂದಿನ ದಿನಮಾನಗಳಲ್ಲಿ ಮನುಷ್ಯ ಆಹಾರಕ್ಕಾಗಿ ಪರಿತಪಿಸತಕ್ಕಂತ ದಿವಸಗಳು ಬರಬಹುದೋ ಏನೋ ಅಂತ ಹೆದರಿಕೆ ಆಗ್ತಾ ಇದೆ. ಖಂಡಿತ ಸರ್, ಖಂಡಿತ. ಏನಂದ್ರೆ ಮುಖ್ಯವಾಗಿ ಏನಂದ್ರೆ ನಮ್ಮಲ್ಲಿ ಬೆಳೆಯುವಂಥದ್ದು ಒಂದು ಈ ಒಂದು ಕುಚ್ಚಲಕ್ಕಿ ಅಂತ ನಾವು ಹೇಳ್ತೀವಿ. ಹೌದು. ಈ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸೀಮಿತವಾಗಿರುವಂತಹ ಈ ಒಂದು ಆಹಾರ ಪದ್ಧತಿ ಇದು. ಅಂದ್ರೆ ಈ ಒಂದು ಕರಾವಳಿ ಪ್ರದೇಶಕ್ಕೆ ನಾವು ಈ ಕುಚ್ಚಲಕ್ಕಿಯನ್ನ ಬಳಕೆ ಮಾಡಿ ಅದು ಆಹಾರವಾಗಿ ಬಳಕೆ ಮಾಡೋದು ಇದು ಸಾಂಪ್ರದಾಯಿಕ ಬಂದಿರುವಂತ. ಅಂದ್ರೆ ನಮ್ಮ ಈ ಪ್ರದೇಶಕ್ಕೆ ಸ್ವಲ್ಪ ಗರ್ಮಿ ಅಂದ್ರೆ ಸ್ವಲ್ಪ ಈ ಹೀಟ್ ಇದಾಗ್ತದೆ. ನಾವು ಗಂಜಿ ಮಾಡ್ಕೊಳ್ಳೋದು ಅಥವಾ ಇಲ್ಲಿ ಮೀನು ಒಂದು ಭಾಗ, ಮೀನಿನ ಒಂದು ಅದರೊಟ್ಟಿಗೆ ಈ ಒಂದು ಆಹಾರ ಒಂದು ಭಾಗ ಆಗಿ ಸೊ ಈ ಕುಚ್ಚಲಕ್ಕಿಯನ್ನ ಬಳಕೆ ಮಾಡ್ತಾ ಇರುವಂಥದ್ದು. ಈ ಒಂದು ಕುಚ್ಚಲಕ್ಕಿ ಬೇರೆ ಪ್ರದೇಶದಲ್ಲಿ ನಾವು ಬೆಳೆಯೋದನ್ನ ನಾವು ನೋಡೋಕ್ಕಾಗಲ್ಲ. ನಾವು ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಜೋಳದ ರೊಟ್ಟಿ ಇರ್ಬೋದು, ದಕ್ಷಿಣಕ್ಕೆ ಹೋಗೋದ್ರೆ ಅಲ್ಲಿ ರಾಗಿ ಇರ್ಬೋದು, ಬೆಳ್ತಿಗೆ. ಹೌದು. ಸೊ ಈ ಒಂದು ಪ್ರದೇಶಕ್ಕೆ ನಮ್ಗೆ ಏನ್ ಅಕ್ಕಿ ಬೇಕು ನಾವೇ ಬೆಳಿಬೇಕು ಇದನ್ನ. ಹೌದು. ಸೊ ಇಲ್ಲಿ ಕಡಿಮೆ ಆಗ್ತಾ ಇರೋದು ಖಂಡಿತ ಇದು ಒಂದು ನಮ್ಮ ಆಹಾರ ಪದ್ಧತಿಗೆ ನಾವು ಬೇಕಾದ ಆಹಾರವನ್ನು ನಾವು ಬೆಳಿಬೇಕಾದ್ರೆ ಈ ಪ್ರದೇಶ ಈಗ ಏನಿದೆ ಸದ್ಯಕ್ಕೆ ಏನಿದೆ ಅದನ್ನು ಭತ್ತದ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗೋದು ಭಾಳ ಮುಖ್ಯವಾಗಿರೋದು. ಮಾತ್ರವಲ್ಲದೆ ಯಾವುದೇ ಹಡಿಲು ಗದ್ದೆಗಳಿಗೆ ಎಲ್ಲೇ ಇದ್ರೆ ಅದನ್ನು ಒಂದು ಪುನರ್ಜನ್ಮ ಅಂದರೆ ಅದನ್ನು ಮರುಬಳಕೆ ಮುಖ್ಯವಾಗಿರುವಂಥದ್ದು. ಸೊ ಅದಕ್ಕೆ ಏನಂದ್ರೆ ಅಕ್ಕಪಕ್ಕದಲ್ಲಿ ಇರುವಂಥ ಯಾವುದೇ ಸಂಘ ಸಂಸ್ಥೆಗಳು ಇರ್ಬೋದು ಅಥವಾ ಯುವಕ ಸಂಘದವರು ಇರ್ಬೋದು, ಇವರೆಲ್ಲ ಅದನ್ನು ವಹಿಸಿಕೊಂಡು ಅದನ್ನು ಮಾಡೋದು ಬಹಳ ಮುಖ್ಯವಾಗಿರೋದು. ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಇದನ್ನು ಮಾಡಲಿಕ್ಕೆ. ಪ್ರಿಯ ವೀಕ್ಷಕರೇ, ನಾನಿಲ್ಲಿ ಒಂದು ನಿರೂಪಕನಾಗಿ ನನ್ನ ಕರ್ತವ್ಯವನ್ನು ಮಾಡಬೇಕಾಗ್ತದೆ.
ಈ ಮಾತು ಸ್ವಲ್ಪ ಖಾರವಾಗಿರ್ಬೋದು, ಆದರೆ ಅನಿವಾರ್ಯವಾಗಿದೆ ನನ್ನ ಈ ಸಂದರ್ಶನದಲ್ಲಿ. ಡಾಕ್ಟರ್ ಹರೀಶ್ ಶೆಣೆಯವರು ನೀಡಿರತಕ್ಕಂಥ ಅಂಕಿ ಅಂಶಗಳನ್ನು ನೋಡಿದಾಗ 9,300 ಹೆಕ್ಟೇರ್ನಷ್ಟು ಮಾತ್ರ ದಕ್ಷಿಣ ಕನ್ನಡ, ಅದು ಅವಿಭಜಿತ ದಕ್ಷಿಣ ಕನ್ನಡ ಸರ್, ದಕ್ಷಿಣ ಕನ್ನಡದಲ್ಲಿ ಬೆಳೆ ಆಗ್ತಾ ಇದೆ. ಒಂದಷ್ಟು ಭೂಮಿ ಹಡ್ಲು ಬಿದ್ದಿದೆ, ಒಂದಷ್ಟು ಭೂಮಿ ಬೆಳೆ ಮಾಡ್ತಾ ಇದ್ದಾರೆ, ಸಮರ್ಪಕ ಬೆಳೆ ಆಗ್ತಾ ಇಲ್ಲ. ಉತ್ತಮ ತಳಿಯ ಆಯ್ಕೆಯಲ್ಲಿ ಎಲ್ಲೋ ಕೃಷಿಕರು ತಪ್ಪಿದ್ದಾರೆ ಅಂತ ಒಂದೆಡೆ ಆದರೆ, ಅದನ್ನು ಸರಿ ಮಾಡಬೇಕಾದ್ದಕ್ಕೆ ಸಹಾಯ ಮಾಡ್ತೇವೆ ಹೇಳತಕ್ಕಂಥ ಮಾತನ್ನು ಹರೀಶ್ ಶೆಣೆಯವರು ಹೇಳಿದರೆ, ಇನ್ನೊಂದೆಡೆ ನಾನು ನಿರೂಪಕನಾಗಿ ಹೇಳಬೇಕಾದ್ದು ಬಹಳಷ್ಟಿದೆ. ಭತ್ತದ ಬೇಸಾಯ ಮಾಡದೇ ಇರತಕ್ಕಂಥ ಗದ್ದೆಗಳೇನಿದೆ, ಅದನ್ನು ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಅದನ್ನು ವಶಪಡಿಸಿಕೊಂಡು ಗೇಣಿ ರೂಪದಲ್ಲಿ ಸರ್ಕಾರ, ಜಿಲ್ಲಾಡಳಿತ ಮುಂದೆ ನಿಂತು ಅದನ್ನು ಕೃಷಿ ಮಾಡಲಿಕ್ಕೆ ಉತ್ತೇಜನ ಮತ್ತು ಮಾರ್ಗದರ್ಶನ ಹಾಗೂ ಆದೇಶವನ್ನು ನೀಡುವಂಥ ಅನಿವಾರ್ಯತೆ ಇದೆ ಸರ್. ಯಾಕೆಂತಂದರೆ ಭತ್ತದ ಬೆಳೆ ಮಾಡಬೇಕು. ಎರಡನೇದಾಗಿ ಕನ್ವರ್ಷನ್ ಮಾಡತಕ್ಕಂಥದ್ದು ಏನಿದೆ, ಅಡಿಕೆ ತೋಟ ಆಗಿರಲಿ ಅಥವಾ ಕಟ್ಟಡ ನಿರ್ಮಾಣ ಆಗಲಿ, ಇದಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕಾಗಿದೆ. ಮನುಷ್ಯ ಬದುಕು ಕಟ್ಟಿಕೊಳ್ಬೇಕಾದ್ರೆ ಅವನಿಗೆ ಆಹಾರ ಬೇಕಾಗಿದೆ. ಆಹಾರ ಪದಾರ್ಥಗಳಲ್ಲಿ ದಕ್ಷಿಣ ಕನ್ನಡದ ಮುಖ್ಯ ಆಹಾರ ಬೆಳೆ ಭತ್ತ ಆಗಿರೋದ್ರಿಂದ ಭತ್ತದ ಗದ್ದೆಯನ್ನು ಮುಚ್ಚಿ ಕಟ್ಟಡ ನಿರ್ಮಾಣ ಅಥವಾ ಇತರ ತೋಟಗಾರಿಕಾ ಕೃಷಿ ಬೆಳೆಗಳಿಗೆ ಅವಕಾಶ ನೀಡಬಾರ್ದು. ಇದು ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಮತ್ತು ಸ್ವಯಂ ಕೃಷಿಕರು ಸೇರಿ ಮಾಡಬೇಕಾದ್ದು ಒಂದೆಡೆ ಆದರೆ, ಇನ್ನೊಂದೆಡೆ ಪ್ರಕೃತಿ ಸಂರಕ್ಷಣೆ ಹೇಳತಕ್ಕಂಥದ್ದು ಮಾಧ್ಯಮದಲ್ಲಿ ತನ್ನ ಹೆಸರು ಬರಬೇಕು, ನನ್ನ ಫೋಟೋ ಬರಬೇಕು ಹೇಳತಕ್ಕಂಥ ದೃಷ್ಟಿಯಿಂದ ಎಲ್ಲೋ ಒಂದು ದಿವಸ ಪ್ರಕೃತಿ ಸಂರಕ್ಷಣೆ, ಇಂಗುಗುಂಡಿ ನಿರ್ಮಾಣ ಇಂಥದ್ದೆಲ್ಲ ಮಾಡೋ ಬದಲು ಸೂಕ್ತವಾದಂಥ ಭತ್ತದ ಬೆಳೆಯನ್ನು ಮಾಡಿದ್ದೇ ಆದರೆ ತನ್ನಿಂತಾನೇ ಪ್ರಕೃತಿ ಸಂರಕ್ಷಣೆ, ನೀರು ಇಂಗಿಸುವಿಕೆ, ನೀರು ಆವಿಯಾಗಿ ಆಕಾಶಕ್ಕೆ ಹೋಗಿ ಮೋಡ ಆಗತಕ್ಕಂಥದ್ದು, ಸಮೃದ್ಧ ಮಳೆ ಆಗತಕ್ಕಂಥದ್ದು, ಪ್ರಕೃತಿಯ ಸಂರಕ್ಷಣೆ ಆಗತಕ್ಕಂಥದ್ದು, ಇದೆಲ್ಲವೂ ಒಟ್ಟಿಗೆ ಆಗಬೇಕಾದ್ರೆ ದಕ್ಷಿಣ ಕನ್ನಡದಲ್ಲಿ ವಾಯು ಮಾಲಿನ್ಯ ಅಥವಾ ಮಾಲಿನ್ಯ ನಿಯಂತ್ರಣವನ್ನು ಮಾಡುವಲ್ಲಿ ಕೂಡ ನಮ್ಮ ಭತ್ತದ ಗದ್ದೆ ಮುಖ್ಯ ಪಾತ್ರ ವಹಿಸ್ತದೆ ಹೇಳುವಂಥದ್ದನ್ನು ತಾವುಗಳು ನೆನಪಿಡಬೇಕಾಗ್ತದೆ. ಇದು ಅಧಿಕಾರಿ ಮಟ್ಟದಲ್ಲಿ, ಅದೇ ರೀತಿ ಜನಪ್ರತಿನಿಧಿಗಳ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಮತ್ತು ಸ್ವತಃ ಕೃಷಿಕನ ಮನದಲ್ಲಿ ಅಚ್ಚಳಿಯದೆ ಈ ಕೆಲಸವನ್ನು ಮಾಡದೇ ಇದ್ದಲ್ಲಿ ಮುಂದೊಂದು ದಿನ ಆಹಾರದ ಕೊರತೆ ಆಗತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನು ಸಾರ್ವತ್ರಿಕವಾಗಿ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಕೃಷಿಕರು, ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ, ಸರ್ಕಾರ, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ದಕ್ಷಿಣ ಕನ್ನಡದ ಮುಖ್ಯ ಬೆಳೆ ಆದಂಥ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸತಕ್ಕಂಥ, ನೀರು ಭೂಮಿಗೆ ಇಂಗಿಸುವಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸತಕ್ಕಂಥ, ಮಳೆಗೆ ಆವಿಯಾಗಿ ಭೂಮಿಯಿಂದ ನೀರು ಆವಿಯಾಗಿ ಮೋಡವಾಗಿ ಪರಿವರ್ತನೆಯಾಗಿ ಸಾಕಷ್ಟು ಮಳೆ ಆಗಬೇಕಾದ್ರೆ ಭತ್ತದ ಬೆಳೆ ಮುಖ್ಯವಾದಂಥ ಪಾತ್ರ ವಹಿಸ್ತದೆ ಅನ್ನೋದು ನನ್ನ ಗಮನದಲ್ಲಿ ಇದ್ದುಕೊಂಡು ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ವೀಕ್ಷಕರೇ ಇದನ್ನು ಗಂಭೀರವಾಗಿ ಪರಿಗಣಿಸಿ. ಇವತ್ತು ಡಾಕ್ಟರ್ ಹರೀಶ್ ಶೆಣೆಯವರು ಅಂಕಿ ಅಂಶಗಳ ಸಹಿತ ತಮ್ಮ ಮುಂದೆ ಹೇಳುವಾಗ ನಾನು ನಿರೂಪಕನಾಗಿ ಇಷ್ಟನ್ನು ಹೇಳದಿದ್ದರೆ ನಾನು ಸರಿಯಾಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಹೇಳಿದ್ದೀನಿ. ದಯವಿಟ್ಟು ಯಾರು ಅನ್ಯಥಾ ಭಾವಿಸಬೇಡಿ. ಗದ್ದೆಯನ್ನು ಯಾರು ಹಡ್ಲು ಬಿಡಬೇಡಿ. ತಮಗೇನಾದ್ರು ಮಾರ್ಗದರ್ಶನ ಬೇಕು ಅಂತ ಇದ್ದರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು, ಇಲ್ಲಿ ಡಾಕ್ಟರ್ ಹರೀಶ್ ಶೆಣೆಯವರು ಬೇಸಾಯ ಶಾಸ್ತ್ರದ ವಿಜ್ಞಾನಿಗಳಾಗಿದ್ದಾರೆ. ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಕೊನೆಯಲ್ಲಿ ಸಾಧ್ಯವಾದರೆ ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ಈ ಸಂದರ್ಶನದ ಕೊನೆಯಲ್ಲಿ ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಅದು ನಿಮಗೆ ಉಪಯೋಗವಾಗಲಿ ಎಂಬ ದೃಷ್ಟಿಯಿಂದ. ಬೇಜವಾಬ್ದಾರಿಯನ್ನು ಮರೆತು ದಯವಿಟ್ಟು ವೀಕ್ಷಕರೆಲ್ಲರೂ ಭತ್ತದ ಬೆಳೆ ಕಡೆ ಆಸಕ್ತಿ ಕೊಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ಹರೀಶ್ ಸರ್, ನಾನೀಗ ಒಂದಷ್ಟು ವಿಚಾರವನ್ನು ಹೇಳಿದೆ. ಖಂಡಿತ ಸರ್. ನನಗಿದು ಹೇಳಬೇಕಾ ಬೇಡವಾ ಅಂತ ಗೊತ್ತಾಗಲಿಲ್ಲ, ಬಟ್ ಹೇಳಬೇಕಾದ ಅನಿವಾರ್ಯತೆ ಇತ್ತು.
ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ನಾವು ನೀವು ಎಲ್ಲರೂ ಸೇರಿಕೊಂಡು ಮಾಧ್ಯಮದಲ್ಲಿ ಫೋಟೋ ಬರಲಿ, ಪೇಪರ್ನಲ್ಲಿ ಫೋಟೋ ಬರಲಿ ಅಂತ ಹೇಳಿ ವರ್ಷಕ್ಕೊಂದ್ಸಲ ಗಿಡ ನೆಟ್ಟು ಅದರ ಹಿಂದೆ ಮತ್ತೆ ಮುಖ ನೋಡದೆ ಅದು ನೀರಿಲ್ಲದೆ ಸತ್ತು ಸುಣ್ಣಾಗಿ ಬರುವ ವರ್ಷ ಮತ್ತೆ ಅದೇ ಜಾಗದಲ್ಲಿ ಗುಂಡಿ ಹೊಡೆದು ನಾವು ಗಿಡ ನೆಟ್ಟು ಪ್ರಕೃತಿ ಸಂರಕ್ಷಣೆ ಅನ್ನೋ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಇದು ತಪ್ಪು. ಭತ್ತದ ಗದ್ದೆಯನ್ನು ಗದ್ದೆಯಾಗಿ ಉಳಿಸಬೇಕು, ಬೆಳೆಸಬೇಕು ಮತ್ತು ನಾಡಿನ ಆಹಾರ ಪೂರೈಕೆಯನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ನಾವು ಶಕ್ತಿವಂತರಾಗಬೇಕು. ನಾವು ಬೆಳೆದಂಥ ಬೆಳೆ ಅದು ದೇಶದ ಉತ್ಪನ್ನ, ನನ್ನೊಬ್ಬನ ಉತ್ಪನ್ನ ಅಲ್ಲ. ಖಂಡಿತ ಸರ್. ದೇಶದ ಆಹಾರಕ್ಕೆ ನಮ್ಮೆಲ್ಲರ ಕೊಡುಗೆ ಅಗತ್ಯ. ಅವನು ಬೆಳೆದ್ರೆ ನಾನು ತಿಂತೀನಿ ಅಲ್ಲ, ನಾನು ಬೆಳೆದು ನಾವೆಲ್ಲರೂ ತಿನ್ನಬೇಕು ಅನ್ನುವಂಥ ವಿಚಾರವನ್ನು ರೈತರು ಎಲ್ಲಿವರೆಗೆ ಮನಸ್ಸು ಮಾಡೋದಿಲ್ಲ. ಮತ್ತು ಸರ್ಕಾರ, ಸಂಘ ಸಂಸ್ಥೆಗಳು, ಅಧಿಕಾರಿಗಳು ಸಹಕಾರವನ್ನು ನೀಡಬೇಕು ಹೇಳ್ತಾ ಈ ವಿಚಾರದ ಬಗ್ಗೆ ಮಾತಾಡಿದರೆ ಬಹಳಷ್ಟು ಉದ್ದಾಗುತ್ತೆ. ಗಮನಿಸಿ ಅಂತ ಹೇಳ್ತಾ ಮುಂದುವರೆದು ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಸರ್, ದಕ್ಷಿಣ ಕನ್ನಡಕ್ಕೆ ಸೂಕ್ತ ಭತ್ತದ ಬೆಳೆ ಮಾಡಬೇಕಾದ್ರೆ ತಳಿಗಳು ಯಾವ್ಯಾವುದಿದೆ, ಕೃಷಿಕನಿಗೆ ಅನುಕೂಲವಾಗುವತಕ್ಕಂಥ ತಳಿ ಯಾವುದು, ಶೀಘ್ರ ಮತ್ತು ಬೇಗ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಸಸಿಗಳು, ಅವುಗಳ ಒಂದಷ್ಟು ಪರಿಚಯ ವೀಕ್ಷಕರಿಗಾಗಿ. ಖಂಡಿತ ಸರ್. ಈಗ ಏನಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕಾದ್ರೆ ಈಗ ಇಲ್ಲಿ ಬರುವಂಥ ಹೇರಳವಾದ ಒಂದು ಮಳೆಗೆ ಸೂಕ್ತವಾಗಿ ಭತ್ತವನ್ನು ಬೆಟ್ಟು ಮಜಲು ಬಯಲು ಈ ಮೂರು ಸನ್ನಿವೇಶದಲ್ಲಿ ರೈತರು ಬೆಳೆಯೋದನ್ನು ನಾವು ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶಕ್ಕೆ ಮುಂಗಾರು ಹಂಗಾಮಿಗೆ MO4 ಅನ್ನೋ ಒಂದು ತಳಿ, ಅಂದರೆ MO4 ಅನ್ನೋ ತಳಿ ಬಹಳ ರೈತರಲ್ಲಿ ಜನಪ್ರಿಯವಾಗಿರುವಂಥದ್ದು, ಕುಚಲಕ್ಕಿ ಮಾಡಲಿಕ್ಕೆ ತುಂಬ ಸೂಕ್ತವಾಗಿರುವಂಥದ್ದು. MO ಅಂತ ನಾವು ಏನು ಹೇಳ್ತೀವಿ, ಅದು ಮನ್ಕುಂಪು ರಿಸರ್ಚ್ ಸ್ಟೇಷನ್ ಅಂತ, ಇದು ಕೇರಳದಲ್ಲಿರುವಂಥ ಒಂದು ಸಂಶೋಧನಾ ಕೇಂದ್ರ, ಭತ್ತದ ಸಂಶೋಧನಾ ಕೇಂದ್ರ. ಸೊ ಈ ಭತ್ತದ ಸಂಶೋಧನಾ ಕೇಂದ್ರದಲ್ಲಿ MO1 ಇಂದ ಹಿಡಿದು MO21, 22 ಸೀರೀಸಲ್ಲಿ ಹಲವಾರು ಭತ್ತದ ತಳಿಗಳು ಬಿಡುಗಡೆಯಾಗಿದೆ. ದಕ್ಷಿಣ ಕನ್ನಡಕ್ಕೆ MO4 ಅದರಲ್ಲಿ 90ರ ದಶಕದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಪ್ರಸ್ತುತ ಎಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಲ್ಲಿ ಭತ್ತದ ಸಂಶೋಧನಾ ಕೇಂದ್ರ ಇತ್ತು. ಭತ್ತದ ಸಂಶೋಧನಾ ಕೇಂದ್ರ ಕಂಕನಾಡಿ ಅಂತಿತ್ತು. ಸೊ ಈ ಒಂದು ಸಂಶೋಧನಾ ಕೇಂದ್ರದಿಂದ MO ಒಂದು ತಳಿಯ ಸೀರೀಸನ್ನು ಒಂದು 4-5 ಭತ್ತದ ತಳಿಯನ್ನು ತಂದು ಇಲ್ಲಿ ಒಂದು ಅವರು ಪರೀಕ್ಷೆಯನ್ನು ಮಾಡಿ ನೋಡಿದಾಗ MO4 ಅನ್ನೋ ಒಂದು ತಳಿ ಇಲ್ಲಿ ಒಂದು ಪ್ರದೇಶಕ್ಕೆ ಉತ್ತಮವಾದ ಒಂದು ಬರುತ್ತೆ ಅಂತ ಕಂಡು ಹಿಡಿದು ಅದಕ್ಕೆ MO4 ಅನ್ನು ಭದ್ರಾ ಅನ್ನೋ ಹೆಸರಿನ ತಳಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ 1995ರಲ್ಲಿ. ಸೊ ಇವತ್ತಿನವರೆಗೆ ಅದು ರೈತರಲ್ಲಿ ತುಂಬ ಜನಪ್ರಿಯವಾಗಿರುವಂಥ ಒಂದು ತಳಿ. ಸುಮಾರು 60ರಿಂದ 70% ವರೆಗೆ ರೈತರು ಇದನ್ನು ಬೆಳೀತಾ ಇರುವಂಥದ್ದು. ಇನ್ನು ಇನ್ನೊಂದು ತಳಿ ಏನಂದರೆ ಲೋಕಲ್ ತಳಿ, ಅಂದರೆ ಕಜೆಜಯ ಅಂತ ನಾವು ಹೇಳ್ತೀವಿ. ಅದು ತುಂಬ ಅದರ ಅಕ್ಕಿ ತುಂಬ ರುಚಿ ಅಂತೇಳಿ ರೈತರು ಅದನ್ನು ಬೆಳೀತಾ ಇರುವಂಥದ್ದು. ಅದು ಏನಂದರೆ ಅದು ಹಿಳ್ಳೆಗಳು ಕಡಿಮೆ, ಸ್ವಲ್ಪ ರೋಗ ಕೀಟದ ಇದು ಜಾಸ್ತಿ. ಆದರೆ ಸುಧಾರಿತ ತಳಿ ಅಂದರೆ MO4. ಇದರೊಟ್ಟಿಗೆ ಜಯ, ಜ್ಯೋತಿ ಅಂತ ಕೆಲವೆಲ್ಲ ಬೆಳೀತಾರೆ. ಮತ್ತು ಸ್ಥಳೀಯ ತಳಿಗಳು, ಈಗ ಮೀಟರ್ ಅಂತ ಹೇಳಿ ಕೆಲವೊಂದು ಬೆಳೀತಾರೆ, ಅದೆಲ್ಲ ಸ್ಥಳೀಯ ತಳಿಗಳು ರೈತರೇ ಮಾಡ್ಕೊಂಡಿರುವಂಥದ್ದು. ಆದರೆ ಮುಂಗಾರು ಹಂಗಾಮಿಗೆ ಶಿಫಾರಸು ಮಾಡಿದ ತಳಿ ಅಂತಂದರೆ MO4. ಈ ಮುಂಗಾರು ಹಂಗಾಮಿ ಅಂದಾಗ ತಾವು ಹತ್ರ ಒಂದು ಪ್ರಶ್ನೆ, ಯಾವ ತಿಂಗಳಲ್ಲಿ ಬರುತ್ತೆ ಅಂತ ಸರ್? ಇದು ನಾವು ಸಾಮಾನ್ಯವಾಗಿ ಕಾರ್ತಿ ಅಥವಾ ಏನಿಲ್ಲ ಅಂತ ಹೇಳ್ತೀವಿ. ಆದರೆ ಇದು ಏನಂದರೆ ಜೂನಿಂದ ನಾವು ಇದು ಬಿತ್ತನೆಗಾದ 120 ದಿನದ ಬೆಳೆ. ಇದು 135 ದಿವಸದ ಬೆಳೆ, ಅಂದರೆ ಮುಂಗಾರು MO4 ಅನ್ನೋದು 135 ದಿವಸದ ತಳಿ ಸರ್. ಇದು ಈಗ ಏನಾಗಿದೆ ಪ್ರಸ್ತುತ ರೈತರಲ್ಲಿ, ಈಗ 95 ಬಿಡುಗಡೆಯಾದ ತಳಿ ಇದು, ಹಳೆ ತಳಿ ಇದು ಅಂಥೇಳಿ ರೈತರಲ್ಲಿ ಒಂದು ಜಿಜ್ಞಾಸೆ. ಅಂದರೆ ಹಳೆ ತಳಿ ಆಗಿರೋದ್ರಿಂದ ಸ್ವಲ್ಪ ಅದರಲ್ಲಿ ಇದಾಗಿದೆ. ಸೊ ನಮಗೆ ಹೊಸ ತಳಿ ಬೇಕು ಅನ್ನೋ ಒಂದು ರೈತರ ಒಂದು ಬೇಡಿಕೆಗೆ ಅನುಗುಣವಾಗಿ 2021ರಲ್ಲಿ ಹೊಸ ತಳಿ ಒಂದು ಬಿಡುಗಡೆಯಾಗಿದೆ. ಅದು ಸಹ್ಯಾದ್ರಿ ಬ್ರಹ್ಮ ಅನ್ನೋ ಒಂದು ಹೆಸರು ತಳಿ, ಸಹ್ಯಾದ್ರಿ ಬ್ರಹ್ಮ ಅಂತ ಹೇಳಿ. ಸೊ ಈಗಾಗಲೇ ಈಗ ನಾವು 2ನೇ ವರ್ಷದಲ್ಲಿ ನಾವು ಮುಂಚೂಣಿ ಪ್ರಾತ್ಯಕ್ಷಿಕ ರೈತರ ಕ್ಷೇತ್ರದಲ್ಲಿ ಮಾಡಿದ್ವಿ. ತುಂಬ ಉತ್ತಮ ಒಂದು ಇಳುವರಿ ಸಹ ಬಂದಿದೆ. ರೈತರ ಒಂದು ಇದು ಎಷ್ಟು ದಿನಗಳ ಬೆಳೆ ಸರ್? ಸರ್ ಇದು ಏನಂದ್ರೆ ಸೇಮ್ MO4 ಇದ್ದ ಹಾಗೆ ಇದೆ, 135 ದಿವಸನೇ. ಈಗ 18ರಿಂದ 22 ಕ್ವಿಂಟಲ್ವರೆಗೆ ಒಂದು ಎಕರೆ ಪ್ರದೇಶಕ್ಕೆ ಇಳುವರಿಯನ್ನು ಕೊಡುತ್ತೆ. ಒಂದೇ ಒಂದು ಸಣ್ಣ ವ್ಯತ್ಯಾಸ ಏನಂದರೆ ಅದು ಸ್ವಲ್ಪ ಎತ್ತರ ಬರುತ್ತೆ. ಸೊ ಇಲ್ಲಿ ಹುಲ್ಲಿನ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಕಂಪೇರ್ ಟು MO4. ಸೇಮ್, ಎಲ್ಲವೂ ಸೇಮ್, ಅದು ಅಕ್ಕಿ ರುಚಿ ಇರ್ಬೋದು, ಎಲ್ಲ ಸೇಮ್ ಇರುತ್ತೆ, ಎಕ್ಸೆಪ್ಟ್ ಅದು ಸ್ವಲ್ಪ ಎತ್ತರ ಬರುತ್ತೆ. ನಾನಿಲ್ಲಿ ಹೊಸ ತಳಿ ಬರೋದಕ್ಕೆ ಮೊದಲು ತಾವು MO4 ಅಂದ್ರಿ. ಹೌದು. MO4 ಉಪಯೋಗದ ಬಗ್ಗೆ ಜನರಿಗೆ ಯಾವುದೇ ಸಂಶಯ ಬೇಡ ಅಂತ ತಾವು ಹೇಳ್ತೀರಿ? ಖಂಡಿತ ಸರ್, ಖಂಡಿತ.
ಅದು ಈಗಲೂ ಚೆನ್ನಾಗಿದೆ, ಉತ್ತಮ ಬೆಳೆಯನ್ನು ಕೊಡ್ತದೆ, ರೈತರು ಚೆನ್ನಾಗಿ ಇದನ್ನು ಉಪಯೋಗಿಸಬಹುದು ಅನ್ನೋದು ತಮ್ಮ ಅಭಿಪ್ರಾಯ. ಹೌದು ಸರ್, ಖಂಡಿತ ಅಲ್ವಾ? ಖಂಡಿತ. ಪ್ರಿಯ ವೀಕ್ಷಕರೇ ಗಮನಿಸಿ, MO4 ಬೇಡ ಅನ್ನೋದು ಬಹಳಷ್ಟು ಜನರಿಗೆ, ರೈತರಿಗೆ ಮನಸ್ಸಲ್ಲಿದೆ. ಹಾಗೇನು ಬೇಕಾಗಿಲ್ಲ. MO4 ಬೇಕಷ್ಟು ಉಪಯೋಗಿಸಬಹುದು ಹೇಳತಕ್ಕಂಥ ಮಾತನ್ನು ಮಾನ್ಯ ಕೃಷಿ ವಿಜ್ಞಾನಿಗಳಾದಂಥ ಹರೀಶ್ ಶೆಣೈಯವರು ಬೇಸಾಯ ಶಾಸ್ತ್ರದ ಅಧ್ಯಯನವೇ ಮಾಡ್ತಾ ಇರೋದರಿಂದ, ತಿಳುವಳಿ ಹೇಳ್ತಾ ಇರೋದರಿಂದ ಅವರು ಹೇಳಿದ್ದಾರೆ MO4 ಖಂಡಿತವಾಗಿ ಉಪಯೋಗಿಸಿ, ಯಾವುದೇ ಸಂಶಯ ಬೇಡ. ಸರ್ ಮುಂದುವರೆಸಿ. ಖಂಡಿತ. ಇದರೊಟ್ಟಿಗೆ ರೈತರು ಯಾವ್ದಾದ್ರು ಹೊಸ ತಳಿ ಬಂದಿದೆ, ಹೊಸ ತಳಿ ಅಂದ್ರೆ ನಮ್ಮ ಸಹ್ಯಾದ್ರಿ ಬ್ರಹ್ಮ. ಹೌದು. ಇದು ಕೆಳದಿ ಶಿವಪ್ಪ ನಾಯ್ಕ, ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ, ಇದರ ಅಧೀನದಲ್ಲಿರುವ ಬ್ರಹ್ಮಾವರದ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರದಿಂದ ಈ ಕರಾವಳಿ ಪ್ರದೇಶಕ್ಕೆ ಬಿಡುಗಡೆಯಾದ ತಳಿ ಅಂತ ನಾವು ಹೇಳ್ಬೋದಾಗಿದೆ. ಸೊ ಈ ತಳಿಯು ಸಹ ಉತ್ತಮವಾದ ಒಂದು ಇದು ಕೊಡ್ತದೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೈತರು ಈಗ MO4 ಬದಲಿಗೆ ಇದು ನಮ್ಗೆ ಹೊಸ ತಳಿ ಬೇಕಂದಾಗ ಇದನ್ನ ನಾವು ಈ ಸಹ್ಯಾದ್ರಿ ಬ್ರಹ್ಮವನ್ನು ಬಳಕೆ ಮಾಡ್ಬೋದಾಗಿದೆ. ಓಕೆ. ಸೊ ಇದರೊಟ್ಟಿಗೆ ಈ ಒಂದು ನೆರೆ ಬರುವಂಥ ಪ್ರದೇಶಗಳಿಗೆ, ನೆರೆ ಬರುವಂಥ ಪ್ರದೇಶಕ್ಕೆ ಏನಾಗುತ್ತೆ, ನೆರೆ ಬರುವ ಪ್ರದೇಶಗಳು ಬಂದಾಗ ಅಲ್ಲಿ ಒಂದು ಯಾವುದೇ ಒಂದು ಭತ್ತ ಈಗ MO4 ಬೆಳೆದಾಗ ಅದು ಬಿದ್ದು ಬಿಡುತ್ತೆ. ಅದು ತೆನೆ ಬಂದ ಸಂದರ್ಭದಲ್ಲಿ ಬಿದ್ದಾಗ ಅದು ಲಾಸ್ ಆಗುತ್ತೆ. ಸೊ ಇದಕ್ಕಂತೇಳಿ ಸಹ್ಯಾದ್ರಿ ಪಂಚಮುಖಿ ಅನ್ನೋ ಒಂದು ತಳಿಯನ್ನ ಈಗ ಹೊಸದಾಗಿ ಬಿಡುಗಡೆಯಾಗಿದೆ. ನದಿ ಪಾತ್ರದಲ್ಲಿ ಹೆಚ್ಚು ಸೂಕ್ತ. ಹೌದು, ನೆರೆ ಬರುವಂಥ ಪ್ರದೇಶಕ್ಕೆ. ಸೊ ಅಲ್ಲಿ ತಳಿಯನ್ನು ಹಾಕಿದಾಗ ಇದು ಸುಮಾರು ಒಂದು 20-25 ದಿವಸದವರೆಗೆ ನೆರೆ ಬಂದರೂ ಸಹ ಅದು ಕೆಳಗೆ ಬೀಳಲ್ಲ. ಮತ್ತು ಅದರ ಈ ಬೀಜ ಸಹ ಉತ್ತಮವಾದ ಒಳ್ಳೆ ಅಕ್ಕಿ ಮಾಡಲಿಕ್ಕೂ ಒಳ್ಳೆ ಎಕರೆಯೊಂದಕ್ಕೆ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಸರ್? ಸಹ್ಯಾದ್ರಿ ಪಂಚಮುಖಿ ಅಂತ ಪಂಚಮುಖಿಯಲ್ಲಿ 18-20 ಕ್ವಿಂಟಲ್ ವರೆಗೆ ನಾವು ನಿರೀಕ್ಷೆ ಮಾಡಬಹುದು. ಅದು ಇವೆಲ್ಲ ಉತ್ತಮವಾದ ಸುಧಾರಿತ ತಳಿ. ಸರ್, ಒಬ್ರು ಕೃಷಿಕರು ಹೇಳುವುದನ್ನು ಕೇಳಿದೆ ನಾನು. ಹೌದು, ಹೇಳಿ ಸರ್. ಸಹ್ಯಾದ್ರಿ ಪಂಚಮುಖಿ ಅನ್ನೋದು ಭತ್ತದ ಕಾಳು ಚಿಕ್ಕದು ಬರುತ್ತೆ ಅಂತ ಒಂದು ಮಾತಿದೆ, ಅದು ಹೌದಾ ಸರ್? ಇಲ್ಲ ಸರ್, ಅಂತ ಕಾಳು ಅಂತ ಏನಿಲ್ಲ. ಈ ಕಜೆಜಯ ಮತ್ತು MO4 ಕಂಪೇರ್ ಮಾಡಿದಾಗ ಕಾಳು ಚಿಕ್ಕದಾಗತ್ತೆ ಅಂತ ಇಲ್ಲ ಸರ್, ಅಂತದೇನಿದಿಲ್ಲ. ಸೇಮ್ ಈಗ ಏನಂದ್ರೆ ಇವೆಲ್ಲ ಸುಧಾರಿತ ತಳಿ ಮತ್ತೆ ಈ ಒಂದು ಪ್ರದೇಶಕ್ಕೆ ಕೆಂಪು ಅಥವಾ ಕುಚಲಕ್ಕಿಗೆ ಮಾಡಿದಂತ ತಳಿಗಳಂತ ನಾವು ಹೇಳ್ಬೋದು. ಇದು ಏನು ಅಂತದೇನು ವ್ಯತ್ಯಾಸ ಬರಲ್ಲ. ಈಗೇನೇ ಪ್ರದೇಶಕ್ಕೆ ಸೀಮಿತವಾಗಿ ಅಂದ್ರೆ ಈ ಒಂದು ಸನ್ನಿವೇಶಕ್ಕೆ, ಈಗ ಇಲ್ಲಿ ನೆರೆ ಬರುವಂತ ಪ್ರದೇಶ ಇದ್ರೆ ಅಂತ ಒಂದು ಇದ್ರೆ ನಾವು ಸಹ್ಯಾದ್ರಿ ಪಂಚಮುಖಿ. ಹಾಗಾದ್ರೆ ನಾವು ದಕ್ಷಿಣ ಕನ್ನಡದಲ್ಲಿ 4 ತಳಿಗಳನ್ನು ಸಾಮಾನ್ಯ ಹೆಚ್ಚಿಗೆ ಆಯ್ಕೆ ಮಾಡಬಹುದು ಅಂತ. ಒಂದು MO4, ಒಂದು ಕಜೆಜಯ, ಇನ್ನೊಂದು ಸಹ್ಯಾದ್ರಿ ಪಂಚಮುಖಿ, ಮತ್ತೊಂದು ಸಹ್ಯಾದ್ರಿ ಬ್ರಹ್ಮ ಹೇಳತಕ್ಕಂಥದ್ದು. ಈ ಇಷ್ಟು ತಳಿಗಳನ್ನ ಸಂಕೋಚವಿಲ್ಲದೆ ಧೈರ್ಯದಿಂದ ನಂಬಿ ಕೃಷಿಕರು ಮಾಡಬಹುದು ಸರ್. ಕಜ್ಜಾಯ ಅನ್ನೋದು ಸ್ಥಳೀಯ ತಳಿ, ರೈತರೇ ಮಾಡ್ಕೊಂಡಿರುವಂತ ತಳಿ. ಅದನ್ನು ಸಹ ಮಾರ್ತಾ ಇದ್ದಾರೆ. ಬಟ್ ಇದೆ ಸ್ವಲ್ಪ ಇಳುವರಿ ಸ್ವಲ್ಪ ಕಡಿಮೆ, ಆದ್ರೆ ಅಕ್ಕಿ ರುಚಿ ಜಾಸ್ತಿ. ಅಕ್ಕಿ ಹಳೇದಾಗ್ತಾ ಹೋದಾಗ ಅದರ ರುಚಿ ಜಾಸ್ತಿ. ಹೌದು. ಮತ್ತೆ ಇನ್ನೊಂದು ಯಾರೋ ನಾನು ಕೇಳಿದೆ, ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಕೇರಳ ಕುಟ್ಟಿ ಅನ್ನೋದೊಂದು, ಕೇರಳ ಕುಟ್ಟಿ ಅದೊಂದು ಇದೆ ಅಂತ ಕೇಳಿದೆ. ಅದು ಒಂದು ಸಹ ಸ್ಥಳೀಯ ತಳಿಗೆ. ಹೌದು, ಅದನ್ನು ಸಹ ಕೆಲವು ರೈತರು ಅದನ್ನು ಕೆಲವರು ಬೆಳೀತಾ ಇದ್ದಾರೆ, ಗೊತ್ತಿದೆ. ಹೆಚ್ಚು ಪ್ರಚಲಿತದಲ್ಲಿ ಇಲ್ಲ ಅದು. ಬಟ್ ಅಂದ್ರೆ ಈ ಸ್ಥಳೀಯ ತಳಿ ಒಂದು ಏನಂದ್ರೆ ಅದು ಸ್ವಲ್ಪ ಇಳುವರಿ ಕಡಿಮೆ, ರೋಗ ಕೀಟದ ತುಂಬಾ ರುಚಿಯಾಗಿರುತ್ತೆ ಅಂತ. ಮತ್ತು ಮಳೆ ಬಂದಾಗ ತೆನೆ ಸಹಿತ ಅಡ್ಡ ಬೀಳೋದು ಕಮ್ಮಿ, ಎತ್ತರ ಕಮ್ಮಿ ಅಂತ ಹೇಳ್ತಾರೆ ಸರ್. ನನ್ಗೆ ಗೊತ್ತಿದ್ದಷ್ಟೇ ಕೆಟ್ಟಿನೇ ನಾನು ಸಹ ನೋಡಿದ್ದೇನೆ. ಅದು ಬಂಟ್ವಾಳದಲ್ಲಿ ಒಬ್ರು ಕೇಶವ್ ಶೆಟ್ಟಿ ಅಂತ ಒಬ್ಬ ಪ್ರಗತಿಪರ ರೈತರು ಮೊದಲು ಮಾಡ್ತಾ ಇದ್ರು. ಅವರಲ್ಲಿ ಹೋದಾಗ ನಾನು ನೋಡಿದ್ದೀನಿ. ಬಟ್ ಇತ್ತೀಚೆಗೆ ಅವರು ಮಾಡ್ತಿಲ್ಲ, ಯಾಕಂದ್ರೆ ಅದು ಬೀಜ ಸಿಗ್ತಾ ಇಲ್ಲ ಅಂತೇಳಿ ಮಾಡ್ತಾ ಇಲ್ಲ. ಈ ಕೇರಳ ಕುಟ್ಟಿ ನೀವು ಹೇಳೋದು ಕರೆಕ್ಟ್ ಇದೆ. ಅದು ಒಂದು ಸ್ಥಳೀಯವಾಗಿ ಯೂಸ್ ಮಾಡ್ತಾ ತುಂಬಾ ಜನ ಅದನ್ನ ಮಾಡ್ತಾರೆ. ಮತ್ತು ಅದು ಎತ್ತರ ಅದೇ ನಾನು ಆಗ್ಲೇ ಹೇಳಿದಂಗೆ ಎತ್ತರ ಕಮ್ಮಿ ಆಗಿರೋದ್ರಿಂದ ಅಡ್ಡ ಬೀಳೋದಿಲ್ಲ ಹೇಳುವಂತ ಒಂದು ಪ್ರತೀತಿ ಜನರ ಹತ್ರ ಇದೆ. ಇರಲಿ ಸರ್, ನಾವು ಮುಂದುವರೆದು. ಓಕೆ ಸರ್. ನನ್ಗಿರತಕ್ಕಂಥದ್ದು ಬೀಜ ಆಯ್ಕೆ, ಗೊಬ್ಬರ ಹೇಗೆ ಕೊಡಬೇಕು, ಗೊಬ್ಬರ ರಾಸಾಯನಿಕವಾಗಿರ್ಲಿಯಾ ಅಥವಾ ಸಾವಯವವಾಗಿರ್ಲಿಯಾ, ಇವುಗಳ ಮಾಹಿತಿ ಒಂದಷ್ಟು. ಅಂದ್ರೆ ನಾನಿಲ್ಲಿ ಈ ಪ್ರಶ್ನೆನ ತಮ್ಮ ಮುಂದೆ ಇಡೋದಕ್ಕೆ ಕಾರಣ, ರೈತರಿಗೆ ಯಾವ ಗೊಬ್ಬರ, ವಿಶೇಷವಾಗಿ ರಾಸಾಯನಿಕ ಗೊಬ್ಬರ, ನಾವು ಸಾವಯವ ಗೊಬ್ಬರವನ್ನು ನೀಡುವಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ತೊಂದರೆ ಆಗೋದಿಲ್ಲ. ಕರೆಕ್ಟ್. ವಿಶೇಷವಾಗಿ ರಾಸಾಯನಿಕ ಗೊಬ್ಬರವನ್ನ ಎಕರೆಯೊಂದಕ್ಕೆ ಯಾವ ಸಮಯದಲ್ಲಿ ಎಷ್ಟು ಮತ್ತು ಯಾವುದನ್ನ ಕೊಡಬೇಕು ಅಂತ ಗೊಂದಲದಲ್ಲಿ ಬೇಕಾಬಿಟ್ಟಿ ಬಿಸಾಕ್ತಾರೆ. ಅಥವಾ ಕೆಲವೊಂದು ಬಾರಿ ಕೊಡೋ ದಿನಗಳಲ್ಲಿ ವ್ಯತ್ಯಾಸಗಳಾಗುತ್ತೆ. ಆಗ ಬೆಳೆ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಎಲ್ಲೋ ತನ್ಮೂಲಕ ಅವನು ನಷ್ಟ ಅನುಭವಿಸತಕ್ಕಂಥ ಸಾಧ್ಯತೆ ಇದೆ. ಆ ನಷ್ಟ ಆಗದಿದ್ದ ಹಾಗೆ
ರೈತರಿಗೆ ಇದರ ಒಂದು ಮಾಹಿತಿ ಬೇಕು ಸರ್. ಖಂಡಿತ ಸರ್. ಈಗ ಏನಂದರೆ ಮುಖ್ಯವಾಗಿ ಯಾವುದೇ ರೈತರು ಬೀಜವನ್ನು ಬೀಜದ ಆಯ್ಕೆ ಹೇಗೆ ಮಾಡೋದು ಅಂತೇಳಿ ಖಂಡಿತ ಈಗ ಏನಂದರೆ ಒಂದು ಕೃಷಿ ಇಲಾಖೆಯಲ್ಲಿ ಪ್ರಾಮಾಣಿತ ಬೀಜ ಒಂದು ಸಿಗುತ್ತೆ. ಓಕೆ, ಅದನ್ನು ಬಳಕೆ ಮಾಡುವಂಥದ್ದು. ಓಕೆ. ಇಲ್ಲ ಆದರೆ ತಾವು ಕೆಲವು ರೈತರು ಏನು ಮಾಡ್ತಾರೆ, ತಮ್ಮಲ್ಲೇ ಒಂದು ಬೀಜವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಯಾವುದೇ ಸಂದರ್ಭದಲ್ಲಿ ಬೀಜವನ್ನು ಅವರೀಗ ಒಂದು ಬೆಳೆಯನ್ನು ಬೆಳೆದಿರ್ತಾರೆ, ಭತ್ತದ ಬೆಳೆ ಆಗಿರುತ್ತೆ, ಬೀಜ ಅಂದರೆ ಕಟಾವು ಹಂತ ಬಂದಿರುತ್ತೆ. ಆದರೆ ಯಾವುದೇ ಸಂದರ್ಭದಲ್ಲಿ ಆ ಒಂದು ಗದ್ದೆಯಲ್ಲಿ ಬೆಂಕಿ ರೋಗ ಬಂದಿದ್ದರೆ ದಯಮಾಡಿ ಆ ಒಂದು ಗದ್ದೆಯಲ್ಲಿ ಬೀಜವನ್ನು ಸಂಗ್ರಹ ಮಾಡಬೇಡಿ. ಒಂದು ಸಪೋಸ್ ನೀವೇನೇ ಸಂಗ್ರಹ ಮಾಡಲೇಬೇಕು, ಚೆನ್ನಾಗಿದೆ, ಒಳ್ಳೆ ಇದಿದೆ ಅಂತಾದಾಗ ಸ್ವಲ್ಪ ಸಮಯ ತಗೊಂಡು ಒಳ್ಳೆ ಒಂದು ತೆನೆಗಳನ್ನು ಕಟ್ ಮಾಡಿಕೊಂಡು ಅದನ್ನು ಸಪರೇಟಾಗಿ ಹಾರ್ವೆಸ್ಟ್ ಮಾಡ್ಕೊಂಡು, ಓಕೆ, ಸಪ್ರೇಟಾಗಿ ಇದನ್ನು ಮಾಡಿಕೊಂಡು ಅದನ್ನು ಬಡಿದು ಅದನ್ನು ಬೀಜವನ್ನು ಇಟ್ಕೊಂಡು ಅದು ಸ್ವಲ್ಪ ಈ ಹೊಗೆ ಬರುವಂಥ ಪ್ರದೇಶ, ಅಂದರೆ ಅಡಿಗೆ ಮನೆ ಇರೋದು ಅಥವಾ ಬಚ್ಚಲ್ ಮನೆ ಇರೋದು ಅಲ್ಲಿ ಇಟ್ಟರೆ ನೀವು, ಯಾಕಂದರೆ ಇವತ್ತು ನೀವು ಕಟಾವು ಮಾಡ್ತಿರೋ ಸುಮಾರು ಒಂದು 5-6 ತಿಂಗಳು ಆದ ನಂತರ ನೀವು ಅದನ್ನು ಬಳಕೆ ಮಾಡಬಹುದು. ಸೊ ಅದನ್ನು ಈ ಒಂದು ಸಂರಕ್ಷಣೆ ಅಂತ ನಾವು ಹೇಳಿ, ನಾವು ಆಧುನಿಕ ಇದರಲ್ಲಿ ಹೇಳಿದ್ರೆ ಏರ್ ಟೈಟ್ ಇದರಲ್ಲಿ ಒಂದು ಸ್ವಲ್ಪ ಹೌದು ಅದನ್ನು ಹಾಕಿ ಅದು ಸ್ವಲ್ಪ ಹೊಗೆ ಬರುವಂಥ ಪ್ರದೇಶದಲ್ಲಿ ಇಟ್ಟರೆ ಆ ಒಂದು ಬೀಜ ಸಂರಕ್ಷಣೆ ಮಾಡಲಿಕ್ಕೆ ನಮಗೆ ಆಗುತ್ತೆ. ಈಗ ನಾವು ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಅದನ್ನು ಹೊರಗೆ ತೆಗೆದಾಗ ಅದರಲ್ಲಿ ಏನಾಗುತ್ತೆ, ಹಲವಾರು ಈ 6 ತಿಂಗಳು ಬಂದ ಹಲವಾರು ಕ್ರಿಯೆಗಳು ಆಗಿರುತ್ತೆ. ಸೊ ಇದರಲ್ಲಿ ಏನಿದೆ, ಈ ಬೀಜದಲ್ಲಿಯೂ ಸಹ ಕೆಲವೊಮ್ಮೆ ಫುಲ್ ಬೀಜ ಇರುತ್ತೆ, ಅರ್ಧ ತುಂಬಿದ ಬೀಜ ಇರುತ್ತೆ, ಜೊಳ್ಳು ಇರುತ್ತೆ, ಮೂರೂ ಸಹ ಇರುತ್ತೆ. ಸೊ ಈಗೇನೇ ನಾವು ನೀರಲ್ಲಿ ಹಾಕಿದಾಗ ಜೊಳ್ಳು ಬಂದುಬಿಡುತ್ತೆ. ಆದರೆ ಅರ್ಧ ತುಂಬಿದ ಬೀಜ ಸಹ ಇರುತ್ತೆ ಅದರಲ್ಲಿ. ಸೊ ಅರ್ಧ ತುಂಬಿದ ಬೀಜ ನಾವು ಹಾಕಿದರೆ ಅದು ಮೊಳಕೆ ಬರುತ್ತೆ, ಆದರೆ ಇಳುವರಿಗೆ ಅದು ಹೊಡೆತ ಕೊಡುತ್ತೆ. ಇಳುವರಿ ಬರೋದಿಲ್ಲ, ಅಂದರೆ ಇಳುವರಿ ಬರುತ್ತೆ, ಅದು ಕಡಿಮೆ ಕೊಡುತ್ತೆ. ನಾವು ಬಳಕೆ ಮಾಡಬೇಕಾದ್ರೆ ಒಳ್ಳೆಯ ಬೀಜವನ್ನು, ಅಂದರೆ ಅದರ ತಾಯಿ ಬೇರು ಅಂತ ನಾವು ಹೇಳ್ತೀವಿ, ಅದು ಚೆನ್ನಾಗಿ ಬಂದಿರಬೇಕು. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಉಪ್ಪು ನೀರಿನ ಉಪಚಾರ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ರೈತರು ಏನು ನೀರಲ್ಲಿ ಹಾಕಿ ಅದು ಜೊಳ್ಳು ಬೀಜ ತೆಗಿತಾರೆ. ಬಟ್ ಇದು ಉಪ್ಪು ನೀರು ಉಪಚಾರ ಮಾಡಿದರೆ ಈ ಅರ್ಧ ತುಂಬಿದಂಥ ಬೀಜ ಏನಿದೆ ಅದು ಸಹ ನಾವು ತೆಗೆದು ಅದನ್ನು ತೆಗಿಬೋದು. ಅಂದರೆ ನಾವು ಬಿತ್ತನೆಗೆ ಉಪಯೋಗ ಮಾಡೋದು ಒಳ್ಳೆಯ ಬೀಜ, ತುಂಬಿದ ಬೀಜ ಇರುತ್ತೆ. ಸೊ ಈ ಬಿತ್ತಿದಂತೆ ಬೆಳೆ ಅಂತ ನಾವು ಹೇಳ್ತೀವಿ. ಸೊ ಒಳ್ಳೆಯ ಬೆಳೆ ಬರಬೇಕಾದ್ರೆ ಬೀಜ ಸಹ ಬಹಳ ಮುಖ್ಯವಾಗಿ ಉಪ್ಪು ನೀರಿನ. ಸೊ ಈಗ ಏನು ಮಾಡ್ತಾರೆ ಅವರು, 1 ಪಾಲು ಉಪ್ಪಿಗೆ 4 ಪಾಲು ನೀರು, ಅಂದರೆ 1 kgಗೆ 4 ಲೀಟರ್ ನೀರು ಹಾಕಿ ಸರಿಯಾಗಿ ಅದನ್ನು ಕಲಿಸಿ ಒಂದು ದ್ರಾವಣವನ್ನು ಮಾಡಬೇಕು. ಓಕೆ, ದ್ರಾವಣ ಸರಿ ಇದೆಯೋ ಅಂತ ಹೇಳಿ ನೋಡೋಕ್ಕೆ ಒಂದು ಮೊಟ್ಟೆಯನ್ನು ಅದರಲ್ಲಿ ಹಾಕಬೇಕು. ಓಕೆ, ಮೊಟ್ಟೆ ಹಾಕಿದಾಗ ಅದು ಮೇಲೆ 4 ಆಣೆಯಷ್ಟು ಮಾತ್ರ ತೇಲಬೇಕು. ಓಕೆ, ಅದು ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಅಥವಾ ಉಪ್ಪನ್ನು ಹಾಕಿ ಅಷ್ಟೇ ಬರುವ ರೀತಿಯಲ್ಲಿ ನಾವು ಇದು ಮಾಡಬೇಕಾಗುತ್ತೆ. ಸೊ ಅದು ಮೊಟ್ಟೆಯನ್ನು ತೆಗೆದು ನಂತರ ಈ ಬೀಜ ನಾವು ಏನು ಉಪಯೋಗ ಮಾಡೋದು, 1 ಎಕರೆ ಪ್ರದೇಶಕ್ಕೆ ಸಾಮಾನ್ಯವಾಗಿ ನಾವು 25 kg ಉಪಯೋಗ ಮಾಡ್ತೀವಿ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ, ಒಂದು 10% ಜರ್ಮಿನೇಷನ್ನು ಅಥವಾ ಇದು ಬೀಜ ಇಂಥದ್ದೇನಿದೆ ಒಂದು 10%, ಒಂದು 30 kgಯನ್ನು ಬಳಕೆ ಮಾಡಬಹುದು. ಬಿತ್ತನೆ, ನೇರ ಬಿತ್ತನೆಗೆ ಸಂಬಂಧಿಸಿ ಬಿತ್ತನೆ, ನೇರ ಬಿತ್ತನೆ, ಮೆಷಿನ್ ನಾಟಿ ಯಾವುದಕ್ಕಾದ್ರೆ, ಮೆಷಿನ್ ನಾಟಿಗಾದ್ರೆ ಒಂದು 20 kg ಬೇಕಾಗುತ್ತೆ. ನಾನು ಹೇಳೋದೇನೆಂದರೆ ಸ್ವಲ್ಪ ಜಾಸ್ತಿ ಬಳಕೆ ಮಾಡೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಯಾಕಂದರೆ ಈಗ ನಾಯಿದು ಅಥವಾ ಏನೋ ಒಂದು ನಾವು ನರ್ಸರಿ ಮಾಡಿರ್ತೀವಿ, ಅಲ್ಲಿ ಯಾವುದೋ ಒಂದು ನಾಯಿ ಬಂದು ಇದಾಯಿತು ಅಥವಾ ಏನೋ ಆಕಳು ಬಂದು ಏನೋ ಇದಾಯಿತು ಅಥವಾ ಏನೋ ಒಂದು ಡ್ಯಾಮೇಜ್ ಆಯಿತು, ಅದು ಮುಂದೆ ಯಾವುದೋ ಒಂದು ರೋಗ ಬಂತು. ಸೊ ಇದನ್ನೆಲ್ಲ ನಾವು ಇದು ಮಾಡೋಕ್ಕೆ ಒಂದು 10% ಎಕ್ಸ್ಟ್ರಾ ಮಾಡಿದರೆ ಏನೂ ಸಮಸ್ಯೆ ಆಗೋದಿಲ್ಲ. ಸೊ ಈಗ ಒಂದು 25 kg ಅಷ್ಟು ಬೀಜವನ್ನು ಅದರಲ್ಲಿ ಹಾಕಿ, ಆ ಉಪ್ಪು ನೀರಲ್ಲಿ ಹಾಕಿ, ಅವಾಗ ಏನಾಗುತ್ತೆ, ಸರಿಯಾಗಿ ಒಂದು ಸ್ವಲ್ಪ ನಾವು ಕೂಲಿಂದ ಇದು ಮಾಡಿದಾಗ ಹಲ್ಲಾಡಿಸ್ಬೇಕು. ಅವಾಗ ಏನಾಗುತ್ತೆ, ಮೇಲೆ ಜೊಳ್ಳು ಬೀಜ ಮತ್ತು ಅರ್ಧ ತುಂಬಿದ ಬೀಜ ಮೇಲೆ ತೇಲುತ್ತೆ. ಸೊ ಇದನ್ನು ತೆಗೆದು ನಾವು ಬಿಸಾಕಬೇಕಾಗುತ್ತೆ, ಅದು ಯಾವುದೂ ಉಪಯೋಗ ಬರಲ್ಲ. ಸೊ ಕೆಳಗೆ ಉಳಿದಂಥ ಬೀಜ ಏನಿದೆ ಅದನ್ನು ತೆಗೆದು ಸರಿಯಾಗಿ ನಾವು ನೀರಲ್ಲಿ ತೊಳಿಬೇಕು. ಸಾಮಾನ್ಯ ನೀರಲ್ಲಿ ಮತ್ತೆ ತೊಳಿಬೇಕು, ಒಳ್ಳೆ ನೀರಲ್ಲಿ ತೊಳಿಬೇಕು. ಸರ್, ತೊಳಿಬೇಕಂದ್ರೆ ನನ್ನ ಸಂಶಯ ನಿವಾರಣೆ, ಹೇಳಿ. ಉಪ್ಪು ಉಪಚಾರ, ಹೌದು, ಅದರಲ್ಲಿ ನಾವು ಬೀಜ ಹಾಕಿ ಎಷ್ಟು ಹೊತ್ತು ಬಿಡಬೇಕು ಅಂತ ಒಂದು ಪ್ರಶ್ನೆ. ಕೇವಲ ನಾವು ಹಾಕಿ ಒಂದು 5 ನಿಮಿಷ ಅಷ್ಟೇ. ಅಂದರೆ ನಾವು ಸರಿಯಾಗಿ ಅದನ್ನು ಕೋಲ್ ಹಾಕಿ ಸರಿಯಾಗಿ ಕಲಿಸ್ಬೇಕು. ಅವಾಗ ಏನಾಗುತ್ತೆ, ಅದು ಮೇಲೆ ತೇಲುವಂಥ ಬೀಜ ಏನಿದೆ ತೆಗಿಬೇಕು. ನಂತರ ಅದು ಆ ದ್ರಾವಣವನ್ನು ಬೇರೆ ಬಕೆಟಿಗೆ ಹಾಕಬಹುದು ಅಥವಾ ಬೀಜವನ್ನು ಸಪ್ರೇಟಾಗಿ ತೆಗಿಬಹುದು. ಅದನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆ ನೀರಲ್ಲಿ ತೊಳಿಬೇಕು. ಅದು ಅಂದರೆ ಉಪ್ಪಿನಂಶ ಹೋಗಬೇಕು. ಉಪ್ಪಿನಂಶ ಹೋಗಿದ್ದಿಲ್ಲ ಅಂತ 1-2 ಬೀಜವನ್ನು ಬಾಯಿಯಲ್ಲಿಟ್ಟಾಗ ಗೊತ್ತಾಗುತ್ತೆ. ಸೊ ಈ ರೀತಿ ಮಾಡಿ ಅದನ್ನು ಸ್ವಲ್ಪ ಒಣಗಿಸಿ, ಅಂದರೆ ನೆರಳಲ್ಲಿ ಇಟ್ಟು ನಂತರ ನಾವು ಅದಕ್ಕೆ ಬೇಕಾದರೆ ಒಂದು ಈ ಬೀಜೋಪಚಾರ ಅಂತ ಹೇಳ್ತೀವಿ. ಅಂದರೆ ಮುಂದೆ ಬೆಂಕಿ ರೋಗ ಬಾರದ ಹಾಗೆ ಒಂದು ಬಾವಿಸ್ಟಿನ್ ಅಥವಾ ಇದು ಫಂಜಿಸೈಡ್ ಅಥವಾ ಶಿಲೀಂಧ್ರನಾಶಕವನ್ನು ಅದಕ್ಕೆ ಹಾಕಿ ಸರಿಯಾಗಿ ಉಪಚಾರವನ್ನು ಮಾಡಿ ನಂತರ ಒಂದು ಅರ್ಧ-ಮುಕ್ಕಾಲು ಗಂಟೆ ಆದ ನಂತರ ಮುಂದಿನ ನಾವು ಕ್ರಮ, ಅಂದರೆ 12 ಗಂಟೆ ಅಷ್ಟು ನೀರಲ್ಲಿ ಹಾಕ್ತೀವಿ. ನಂತರ ತೆಗೆದು ಗೋಣಿ ಚೀಲದಲ್ಲಿ ಕಟ್ಟಿ ಅದನ್ನು ಸರಿಯಾಗಿ ಹಾಕಿ ಅದ್ರ ಮೇಲೆ ಕಲ್ಲಿಗಿಟ್ಟು ಅದಕ್ಕೆ ಒಂದು ಇದು ತೇವಾಂಶ, ಅಂದರೆ ಇದು ಅದಕ್ಕೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಬರಾಗ ಮಾಡಿದಾಗ ಅದು ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಲೋಕಲ್ ಪದ್ಧತಿಯಲ್ಲಿ ನೆಗ್ಗಿತಪ್ಪು ಅಂತ ಕರಿತೀವಿ.
ಖಂಡಿತ ಖಂಡಿತ ಆ ರೀತಿ ನೆಗ್ಗಿನ ಸೊಪ್ಪು ಅಂತ ಹೀಗೇನೋ ಕನ್ನಡದಲ್ಲಿ ಸೊಪ್ಪನ್ನ ಅದನ್ನ ಮೇಲೆ ಇಟ್ಟು ಕಲ್ಲಿಡ್ತಾರೆ ಖಂಡಿತ ಸರ್, ಆ ರೀತಿ ಸಹ ಮಾಡ್ಬೋದು. ಬಟ್ ಏನಂದ್ರೆ ಇಲ್ಲಿ ತಾಪಮಾನ ಜಾಸ್ತಿ ಮಾಡ್ಲಿಕ್ಕೆ ಅವಾಗ ಅದು ಇದು ಬರುತ್ತೆ, ಮೊಳಕೆ ಬರ್ಲಿಕ್ಕೆ ಸ್ವಲ್ಪ ಆಗುತ್ತೆ ಸರ್. ಗಾಳಿ ಆಡದ ಜಾಗದಲ್ಲಿ ಇಡಬೇಕು, ಬಿಸಿ ಶಾಖ ತಾಪಮಾನ ಕವರೇಜ್ ಮಾಡಿ ಅಷ್ಟು ಮಾಡಿದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಈ ಏನಂದ್ರೆ 100ಕ್ಕೆ 100% ಒಳ್ಳೆ ಮೊಳಕೆ ಬರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಇಲ್ಲೆಲ್ಲ ನಾನು ತಿಳಿದಂತೆ ಇನ್ನೊಂದು ವಿಚಾರ ಇದೆ, ಅದು ತಪ್ಪು ಸರಿಯೋ ಅನ್ನೋದು ಕೂಡ ಜನರಿಗೆ ಗೊತ್ತಾಗ್ಲಿ. ಬೀಜ ಆಯ್ಕೆ ಮಾಡಿ ಸಂಗ್ರಹಣೆಗೆ ಮೊದಲು ಹೌದು ಒಂದು ಡ್ರಮ್ನಲ್ಲಿ ಸೆಗಣಿ ನೀರನ್ನ ಕಲಸಿ, ಹೌದು ಆ ಸೆಗಣಿ ನೀರಿಗೆ ಒಂದಷ್ಟು ಅವರಿಗೆ ಬೇಕಾದಷ್ಟು ಅಂದಾಜು ಮೊತ್ತದ ಬೀಜವನ್ನ ಹಾಕಿ ಅದನ್ನ ತಿರುಗಿಸಿ, ಅದರಲ್ಲಿ ಏನು ಪೊಟ್ಟು ಬೀಜ ಅಥವಾ ತೇಲುವ ಬೀಜ ಇದೆ ಅದನ್ನ ತೆಗೆದು ಬಿಸಾಕಿ, ಅಡಿಯಲ್ಲಿ ಇದ್ದಂತ ಬೀಜ ಏನಿದೆ ಅದನ್ನ ಸೆಗಣಿಯಲ್ಲಿ ಕಲಸಿದಂತ ಇದನ್ನ ಮತ್ತೆ 3 ರಿಂದ 4 ಬಿಸಿಲು ಒಣಗಿಸಿ ಅದನ್ನ ಕಟ್ಟಿ ಒಳಗೆ ತೆಗೆದಿಡ್ತಾರೆ. ಇದು ಸರಿ ಅಂತ ತಾವು ಹೇಳ್ತಿರೋ ಹೇಗೆ ಅಂತ? ಯಾಕಂದ್ರೆ ಹಲವಾರು ಜನ ಮಾಡ್ತಾರೆ ಅಂತ ಕೇಳಲ್ಪಟ್ಟಿದ್ದೀವಿ ನಾವು. ಹೌದು ಖಂಡಿತ. ಈಗ ಏನಂದ್ರೆ ಒಂದು ಸಲ ಅದು ನೀರಿಗೆ ಸಂಪರ್ಕ ಬಂದಾಗ ಅದು ಮೊಳಕೆ ಬರೋದು ಸಹಜ. ಸೊ ಈ ಯಾವುದೇ ಸಂದರ್ಭದಲ್ಲೂ ನಾವು ಸಂಗ್ರಹ ಮಾಡಿದ ನಂತರ ಬಿತ್ತನೆಗೆ ಯಾವಾಗ ಉಪಯೋಗ ಮಾಡ್ತೀವಿ ಆ ಸಂದರ್ಭ ಉಪಯೋಗ ಮಾಡೋದು ಒಳ್ಳೆಯದು. ಈಗ ಏನಾಗುತ್ತೆ, ಸೆಗಣಿ ಅಥವಾ ಇರ್ಬೋದು ಅಥವಾ ಏನಿರ್ಬೋದು, ಇಲ್ಲೇನಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಜೊಳ್ಳು ಹೊರಗೆ ಹೋಗುತ್ತೆ ಅಷ್ಟೇ. ಆದರೆ ಒಂದ್ಸಲ ಇದು ನೀರಿನ ಸಂಪರ್ಕ ಬಂದಮೇಲೆ ಮೊಳಕೆ ಬರೋದು ಸಹಜ. ಸೊ ಹಾಗಾಗಿ ಅದಷ್ಟು ಯಾವಾಗ ನೀವು ಬಿತ್ತನೆಗೆ ಮಾಡ್ತೀರಿ ಆ ಸಂದರ್ಭದಲ್ಲಿ ಮಾಡಿ ತೊಂದರೆ ಇಲ್ಲ. ಆದರೆ ಮೊದಲೇ ಮಾಡಿ ಹಾಗೆ ಸಂಗ್ರಹ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಮೊಳಕೆ ಪ್ರಮಾಣ ಕಡಿಮೆ ಆಗ್ಬೋದು. ಯಾಕಂದ್ರೆ ಆಲ್ರೆಡಿ ಕೆಲವೊಂದು ಮೊಳಕೆ ಪ್ರಮಾಣ ಶುರು ಆಗ್ಬಿಡುತ್ತೆ ಅವಾಗ. ಹಾಗೆ ಸೊ ಈ ಮೊಳಕೆ ಬಿತ್ತನೆಗೆ ಮೊದಲು ಮಾಡಿದ್ರೆ ಒಳ್ಳೇದು. ಅದೇ ಈ ವಿಚಾರ ಅವ್ರೇನು ಅಂತಂದ್ರೆ 5 ನಿಮಿಷದೊಳಗೆ ಅದನ್ನ ಕಲಡಿಸಿ ತೆಗೆದು ಎಳೆಯೋದಕ್ಕೆ ಮೊದಲು ತೆಗೆದು ನೇರ ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನ ಏರ್ ಟೈಟ್ ಮಾಡಿ ಕಟ್ಟಿಡ್ತಾರೆ. ಯಾಕಂದ್ರೆ ಯಾವುದೇ ಹುಳು ಹೋಗದಿದ್ದಾಗ ಈ ಸೆಗಣಿ ಲೇಪನ ಆಗಿರ್ತದೆ ಅನ್ನೋದು ಅವರ ಒಂದು ಅನಿಸಿಕೆ. ತಪ್ಪು ಸರಿಯೋ ನಮ್ಗೆ ಗೊತ್ತಿಲ್ಲ. ಒಂದು ಸ್ಥಳೀಕ ಪದ್ಧತಿ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ರೈತರು ಇದು ಮಾಡಿ ಅಲ್ಲಿ ಯಾವುದೇ ಕೀಟಗಳು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅದು ಒಂದು ಲೇಪನ ಆಗಿರುತ್ತೆ ಅಂತ ಕರೆಕ್ಟ್. ಹಾಗೆ ಮೊಳಕೆ ಬರುವಷ್ಟು ಹೊತ್ತು ಅದು ಇಡೋದಿಲ್ಲ, 5 ನಿಮಿಷ ಒಳಗೆ ತೆಗೆದು ಒಣಗಿಸ್ತಾರೆ. ಇದು ಒಂದು ಪದ್ಧತಿ ಸ್ಥಳೀಯವಾಗಿ ಮಾಡ್ತಾರಂತ ಕೇಳಲ್ಪಟ್ಟಿದ್ದೀವಿ. ಆದ್ರೆ ತಾವು ಹೇಳಿದ ಪ್ರಕಾರ ಅದು ಸರಿ ಅನಿಸ್ತದೆ. ನೀರಲ್ಲಿ ಹಾಕಿ ತೆಗಿಬೇಕಾದ್ದು ಯಾವಾಗ ಅಂತಂದ್ರೆ ಮೊಳಕೆಗೆ ಬರುವ ಒಂದು ಅಂದ್ರೆ ಈಗ ನಾವು ಆವಾಗ ಸೆಗಣಿ ನೀರಲ್ಲಿ ಹಾಕಿ ತೆಗೆದ್ರು ಸರಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಮೊಳಕೆ ಬರುವುದು ಕಮ್ಮಿ ಆಗಬಹುದು ಅನ್ನೋದನ್ನ ವೀಕ್ಷಕರು ಗಮನಿಸಬೇಕು ಅಂತ ಹೇಳ್ತಾ, ಸರ್ ಬೀಜೋಪಚಾರದ ಬಗ್ಗೆ ಹೇಳಿದ್ರಿ. ನಮ್ಗಿನ್ನು ಗೊಬ್ಬರ ಕೊಡೋದು ಎಷ್ಟು ದಿನಗಳಲ್ಲಿ ಯಾವುದು? ಖಂಡಿತ ಸರ್. ಈಗ ಪ್ರಾಥಮಿಕ ಹಂತದಲ್ಲಿ ನಾವು ಈಗೇನಂದ್ರೆ ಇದರಲ್ಲಿ ಸಾವಯವ ಮತ್ತು ರಾಸಾಯನಿಕ ಎರಡನ್ನ ಬಳಕೆ ಮಾಡಬೇಕು. ಯಾವುದೇ ವಿಜ್ಞಾನಿಗಳು ಈಗ ಏನಂದ್ರೆ ಎಲ್ಲಿ ವಿಜ್ಞಾನ ಬರೀ ರಾಸಾಯನಿಕ ಗೊಬ್ಬರ ಹೇಳ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ರೈತರಲ್ಲಿದೆ. ಖಂಡಿತ ಇಲ್ಲ. ನಮ್ಮ ಯಾವುದೇ ಒಂದು ವಿಜ್ಞಾನದ ಯಾವುದೇ ಒಂದು ಶಿಫಾರಸು ಎಲ್ಲಿ ಯಾವುದೇ ಮೊದಲನೇದಾಗಿ ನಾವು ಸಾವಯವ ಗೊಬ್ಬರವನ್ನು ಹೇಳುವಂಥದ್ದು. ಸೊ ಒಂದು ಸಾವಯವ ಗೊಬ್ಬರ 2 ಟನ್ ಅಥವಾ 2000 kg ಈ ಸೆಗಣಿ ಗೊಬ್ಬರವನ್ನು ಕೊಡಬೇಕು. ಅಥವಾ ಹಟ್ಟಿ ಗೊಬ್ಬರ ಏನು ಹೇಳ್ತೀವಿ, ಹಟ್ಟಿ ಗೊಬ್ಬರವನ್ನು ಕೊಡಲೇಬೇಕು. ತರಗೆಲೆ, ಹಸಿರೆಲೆ, ಹಟ್ಟಿ ಗೊಬ್ಬರ ಇವೆಲ್ಲ ಕೊಡಲೇಬೇಕು. ಮತ್ತು ನಮ್ಗೆ ಎಲ್ಲೆಲ್ಲಿ ಅವಕಾಶ ಈಗ ಹೇಗೆಂದರೆ ನಾವು ಏನು ಮಾಡ್ತೀವಿ, ಜೂನ್ ತಿಂಗಳಲ್ಲಿ ನಾವು ನರ್ಸರಿಯನ್ನು ಮಾಡೋದು. ಸೊ ಮೇ ತಿಂಗಳಲ್ಲಿ ಸ್ವಲ್ಪ ಅವಕಾಶ ಇದ್ದಲ್ಲಿ ಅಂತ ಸಂದರ್ಭ ಹಸಿರೆಲೆ ಗೊಬ್ಬರವನ್ನು ಆ ಗದ್ದೆಯಲ್ಲಿ ಬೆಳೆದು ನಂತರ ಅದನ್ನು 45 ದಿವಸಕ್ಕೆ ಅದನ್ನು ಬುಗ್ ಹೊಡೆಯೋದು, ಅಂದರೆ ಭೂಮಿಗೆ ಸೇರಿಸುವುದು. ಸೆಣಬು ಬೆಳಿಬಹುದು, ಸೆಣಬ ಬೆಳಿಬಹುದು, ಇಲ್ಲಾಂದರೆ ಡಯಂಚ ಬೆಳಿಬಹುದು. ಇವೆರಡನ್ನ ಬಳಸಿ ನಂತರ ಅದನ್ನು ಒಂದು 45 ದಿವಸಕ್ಕೆ ಅದು ಹೂ ಬರುವ ಹಂತದಲ್ಲಿ ಅಂದರೆ ಕಟಾವು ಮಾಡಿ ಅಥವಾ ನೇರವಾಗಿ ಭೂಮಿಗೆ ಸೇರಿಸುವಂಥದ್ದು. ಕಟಾವು ಸಹ ಮಾಡೋದಿಲ್ಲ, ಭೂಮಿಗೆ ಸೇರಿಸುವುದು. ಸೊ ಅವಾಗ ಉಳುಮೆ ಮಾಡುವಂಥದ್ದು. ಅವಾಗ ಏನಾಗುತ್ತೆ, ಭೂಮಿಗೆ ಸೇರುತ್ತೆ. ಸೊ ಅದು ಭೂಮಿಯ ಒಂದು ಬೇರೆ ಬೇರೆ ಪ್ರಕ್ರಿಯೆ ಒಳಗಾಗಿ ಒಂದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲೂ ಮಳೆ ಎಲ್ಲ ಬರ್ತಾ ಇರುತ್ತೆ. ಸೊ ನಂತರ ಈಗ ಇದೆರಡಾಯ್ತು. ಒಂದು ಸಾವಯವ ಗೊಬ್ಬರವನ್ನು ಬಳಕೆ ಮಾಡೋದು, ಹಟ್ಟಿ ಗೊಬ್ಬರವನ್ನು ಬಳಕೆ ಮಾಡುವಂಥದ್ದು. ಇದರೊಟ್ಟಿಗೆ ನಾವು ಪ್ರತಿ ವರ್ಷ 3 ಬೆಳೆಗೆ ಒಂದು ಸಲ 200 kg ಸುಣ್ಣವನ್ನು ಬಳಕೆ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ನಮ್ದು ಹೆಚ್ಚು ಮಳೆ ಬರ್ತಾ ಇರೋದು, ಇಲ್ಲಿಯ ಒಂದು ಮಣ್ಣು ಅಮ್ಲೀಯ ಮಣ್ಣು. ಯಾವ ಸಂದರ್ಭದಲ್ಲಿ ಸುಣ್ಣ ಉಪಯೋಗಿಸಬೇಕು ಅದು ಗೊತ್ತಿಲ್ಲ ರೈತರಿಗೆ. ಈಗ ಕರೆಕ್ಟ್. ಈಗ ಏನಂದ್ರೆ ನಾವು ಒಂದು ನಾವು ಫಸ್ಟ್ ಉಳುಮೆ ಮಾಡ್ತೀವಿ, ಅಂದ್ರೆ ಉಳುಮೆ ಮಾಡೋ ಫಸ್ಟ್ ಅಥವಾ ಎರಡನೇ ಡ್ರೈ ಲ್ಯಾಂಡ್ ಉಳುಮೆ ಮಾಡ್ತೀವಿ. ಆ ಸಂದರ್ಭದಲ್ಲೂ ಅಂದ್ರೆ ಸ್ವಲ್ಪ ತೇವಾಂಶ ಮಳೆ ಫಸ್ಟ್ ಮಳೆ ಏನೋ ಬಂದ ಆ ಸಂದರ್ಭ ಉಳುಮೆ ಮಾಡೋ ಸಂದರ್ಭದಲ್ಲಿ ಫಸ್ಟ್ ನಾವು ಇದನ್ನ ಹಾಕ್ಬೋದು, ಸುಣ್ಣವನ್ನು ಹಾಕಿ ನಾವು ಒಟ್ಟಿಗೆ ನಾವು ಹಾಕ್ಬೋದು. ತುಂಬಾ ಮಳೆ ಬರ್ತಾ ಇರುವಾಗ ಬೇಡ. ಹೌದು.
ಸುಣ್ಣವನ್ನು ಹಾಕಿ ಅದನ್ನು ಮಣ್ಣೊಟ್ಟಿಗೆ ಬೆರೆಸಬೇಕು. ಸರಿ. ನಂತರ ಸಾವಯವ ಗೊಬ್ಬರವನ್ನು ಬಳಕೆ ಹಾಕ್ಬೋದು. ಆಮೇಲೆ ಇದು 8 kg ಅಷ್ಟು ಜಿಂಕ್ ಸಲ್ಫೇಟ್ ಅಂದರೆ ಇದು ಸೂಕ್ಷ್ಮ ಪೋಷಕಾಂಶ, ಇದನ್ನು ಬಳಕೆ ಮಾಡೋದು. 1 kg ಅಷ್ಟು ಇದನ್ನು ಸಹ ನಾವು ಬಳಕೆ ಮಾಡ್ಬೋದು ಫಸ್ಟಿಗೆ. ಈಗ ಏನಂದ್ರೆ ನಮ್ದು ಈ ಕೊನೆ ಉಳುಮೆ ಅಂತೇಳಿ ಬರುತ್ತೆ, ಕೊನೆ ಉಳುಮೆ, ಲಾಸ್ಟ್ ಉಳುಮೆ. ಅದಕ್ಕಿಂತ ಮೊದಲು ಯಾವುದೇ ಜಿಂಕ್ ಸಲ್ಫೇಟು, ಬೋರೋನು, ಇದರೊಟ್ಟಿಗೆ ಇದು ಸಾರಜನಕದ ಮೂಲ ಅಂದರೆ ಯೂರಿಯಾ, ರಾಕ್ ಫಾಸ್ಫೇಟ್, ಪೊಟ್ಯಾಷಿಯಂ. ಸರ್, ಒಂದು ಮಾಹಿತಿ ಹೇಳಿ ಸರ್. ಕೊನೆ ಉಳುಮೆ ದಿವಸನೇ ಬಿತ್ತನೆ ಮಾಡ್ತಾರೆ? ಇಲ್ಲ, ಕೊನೆ ಉಳುಮೆಗಿಂತ ಮೊದಲು ಯಾವುದು ನೀವು ಇವಾಗ ಭೂಮಿಯನ್ನು ತಯಾರಿ ಮಾಡ್ತೀರ, ಹೌದು, ಆ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಸೊ ಅವಾಗ ಒಂದು ನೀರು ಕಟ್ಟಿರ್ತದೆ, ನೀರು ಇರುತ್ತೆ, ಉಳುಮೆಗೆ ಮೊದಲು ಹಾಕಬೇಕು. ಮುಂಚಿನ ದಿವಸ ಹಾಕಬೇಕು, ಮಾನವ ಉಳುಮೆ ಮಾಡಬೇಕು, ಬಿತ್ತನೆ ಇದ್ರೆ ಬಿತ್ತಬೇಕು ಅಥವಾ ನಾಟಿ ಆದ್ರೆ ನಾಟಿ ಮಾಡಬಹುದು. ಸೊ ಈಗ ಏನಂದ್ರೆ ನಾವು ಸಾರಜನಕ, ಈಗ ರಾಸಾಯನಿಕ ಗೊಬ್ಬರ ಏನಿದೆ ಅದನ್ನ ಈ ಮುಖ್ಯವಾಗಿ ಯೂರಿಯಾ ಗೊಬ್ಬರವನ್ನು ನಾವು ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು. ಇದರಲ್ಲಿರೋದು ಸಾರಜನಕ. ಸಾರಜನಕವನ್ನು ಬೆಳೆಯ ಬೆಳವಣಿಗೆಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಈಗ ಏನಂದರೆ ಒಂದು ಬೆಳೆ, ಯಾವುದೋ ಒಂದು ಬೆಳೆ ಇರ್ಬೋದು, ಅದರಲ್ಲಿ 3 ಹಂತಗಳನ್ನು ನಾವು ಪ್ರಾಥಮಿಕ ಹಂತ ಅಂದರೆ ಅದರ ಈಗ 135 ದಿವಸ ಇದ್ದರೆ 65 ದಿವಸದವರೆಗೆ ಅದಕ್ಕೆ ಸಾರಜನಕದ ಒಂದು ಪೋಷಕಾಂಶ ಅತಿ ಅಗತ್ಯವಾಗಿ ಬೇಕಾಗಿರುತ್ತೆ. 65 ದಿನಗಳವರೆಗೆ. ನಂತರ ಅದು ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗ್ಬೋದು, ಆದರೆ 65 ದಿವಸ ಅದು ಬೆಳವಣಿಗೆ ಹಂತ ಜಾಸ್ತಿ ಇರೋದ್ರಿಂದ ಈ ಹಂತದಲ್ಲಿ ನಾವು ಸಾರಜನಕ ಅಂಶವನ್ನು ಕೊಡಲೇಬೇಕು. ಅದಕ್ಕೆ ಪ್ರಥಮ ಹಂತ ನಾವು ಕೊನೆ ಉಳುಮೆಯಲ್ಲಿ ಈಗ ನಾವು 45 kg ಅಷ್ಟು ಯೂರಿಯಾವನ್ನು ಕೊಡಬೇಕು. ಅಂದ್ರೆ ಒಂದು ಬ್ಯಾಗ್, ಆಮೇಲೆ ಯೂರಿಯಾವನ್ನ ಕೊಡಬೇಕು. ಎಕರೆಗೆ ಒಂದು ಬ್ಯಾಗ್ ಸಾಕು, 4-5 ಬ್ಯಾಗ್ ಬೇಕಾಗಿಲ್ಲ. 1 ಎಕರೆಗೆ 45 kg ಮಾತ್ರ ಶಿಫಾರಸು ಮಾಡಿದ ಪ್ರಕಾರ ಬೇಕಾಗುತ್ತೆ. ಸೊ 45 kg ಆದರೆ ಇದು 3 ಹಂತದಲ್ಲಿ ಕೊಡುವಂಥದ್ದು. 15 kg 15 kg 15 kg ಈಗ 3 ಹಂತದಲ್ಲಿ ಕೊಡಬೇಕು. ಈಗ ಕೊನೆ ಉಳುಮೆಗೆ 15 kg, ಕೊನೆ ಉಳುಮೆಗಿಂತ ಮೊದಲು 15 kg ಅಷ್ಟು ಯೂರಿಯಾ, ಆಮೇಲೆ ಸಂಪೂರ್ಣವಾಗಿ ರಾಕ್ ಫಾಸ್ಫೇಟ್ 60 kg ಕೊಡಬೇಕಾಗುತ್ತೆ. ರಾಕ್ ಫಾಸ್ಫೇಟ್ ಅದು ಪೋಷಕಾಂಶ, ಅದು ಕೊನೆ ಉಳುಮೆಗಿಂತ ಮೊದಲು, ಕೊನೆ ಉಳುಮೆಗಿಂತ ಎರಡನೇ ಸಲದ ಗೊಬ್ಬರ ನಾಟಿ ಆದ ನಂತರ ಯಾವಾಗ ಕೊಡಬೇಕು? ಯಾವುದು ಸರ್? ನಾಟಿ ಆದ ಬಳಿಕ ಕೇವಲ ಯೂರಿಯಾ ಮತ್ತು ಪೊಟ್ಯಾಷಿಯಂ ಮಾತ್ರ ಕೊಡಬಹುದು. ಈ ಪೊಟ್ಯಾಷಿಯಂ ಇದೆ ಅದು ಈಗ ನಾನು ಕೊನೆ ಉಳುಮೆಗಿಂತ ಮೊದಲು ನಾನು ಹೇಳ್ತಾ ಇದ್ದೀನಿ, 15 kg ಅಷ್ಟು ಯೂರಿಯಾ, 60 kg ರಾಕ್ ಫಾಸ್ಫೇಟ್, 20 kg ಅಷ್ಟು ಪೊಟ್ಯಾಷಿಯಂ ಕೊನೆ ಉಳುಮೆಗಿಂತ ಮೊದಲು ಕೊಡಬೇಕು. ನಂತರ ನಾಟಿಯಾದ ನಂತರ 25ರಿಂದ 30 ದಿವಸಕ್ಕೆ 15 kg ಅಷ್ಟು ಯೂರಿಯಾ ಪ್ಲಸ್ 10 kg ಅಷ್ಟು ಪೊಟ್ಯಾಷಿಯಂ ಕೊಡಬೇಕು. ಅದಾದ ನಂತರ ಇನ್ನೊಂದು 25-30 ದಿವಸ ಆದ ನಂತರ 15 kg ಅಷ್ಟು ಯೂರಿಯಾ ಮತ್ತು 10 kg ಅಷ್ಟು ಪೊಟ್ಯಾಷಿಯಂ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕು. ಸೊ ಇಲ್ಲಿಗೆ ಈ ಒಂದು ರಾಸಾಯನಿಕ ಗೊಬ್ಬರದ ಎಲ್ಲ ಅವಶ್ಯಕತೆ ಇಲ್ಲಿಗೆ ಮುಗಿದೋಯ್ತು. ಸೊ ಇದಾದ ನಂತರ ಇದರ ಮಧ್ಯದಲ್ಲಿ ನಾವು ಈ ಸಾವಯವ ಗೊಬ್ಬರವನ್ನು ಈಗಾಗಲೇ ನಾವು ಮೊದಲು ಕೊಟ್ಟಿರ್ತೀವಿ. ಮತ್ತು ಎಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನು ಕೊಟ್ಟಿದ್ದೀವಿ, ಇಲ್ಲಿ ನಾವು ಸ್ವಲ್ಪ ಯೂರಿಯಾವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಈಗ 45 kg ಅಂತ ಹೇಳಿದ್ರೆ 5-10 kg ಸ್ವಲ್ಪ ಕಡಿಮೆ ಮಾಡ್ಬೋದು. ಇಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನು ಬಳಕೆ ಮಾಡಿದ್ದೀವಿ, ಅಲ್ಲಿ 25% ಕಡಿಮೆ ಮಾಡ್ಬೋದು. ಅಂದರೆ 45 kg ಅಂದರೆ 30-35 kg ಬಳಕೆ ಮಾಡ್ಬೋದು. ಅದನ್ನು 3 ಕಂತು ಮಾಡ್ಕೊಂಡು ತಮ್ಮ ಮಾತಿನ ಮಧ್ಯೆ ಹೇಳಿ, ಆಧುನಿಕ ಸಂಶೋಧನೆ ಪ್ರಕಾರ ತಾವೀಗ ಏನು 45 kg ಯೂರಿಯಾ ಅಂತಂದ್ರಿ, ಹೌದು, ಖಂಡಿತ ಅದನ್ನ 50% ಕಮ್ಮಿ ಮಾಡಿ ಭೂಮಿಗೆ 45ರ ಅರ್ಧ ಅಂದ್ರೆ ಸುಮಾರು 22 kg ಭೂಮಿ ಕೊಡೋದು ಹಾಗೂ ನ್ಯಾನೋ ಯೂರಿಯಾವನ್ನ ಸ್ಪ್ರೇ ಮಾಡೋದು ಕೂಡ ಒಂದು ಪದ್ಧತಿ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಖಂಡಿತ ಸರ್, ಅದು ಸರಿ ಅನಿಸ್ತದ ಸರ್? ಯಾಕಂದ್ರೆ ಏನಂದ್ರೆ ಈ ನ್ಯಾನೋ ಯೂರಿಯಾ, ಈಗ ಯೂರಿಯಾ ಏನಿದೆ ಅದನ್ನ ನ್ಯಾನೋ ರೂಪದಲ್ಲಿ ಅದನ್ನ ಒಂದು ಪರಿವರ್ತನೆ ಮಾಡಿದ್ದಾರೆ. ಹೌದು. ಈಗ ಇದರ ನ್ಯಾನೋ ಏನಂದರೆ, ಈಗ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಾಥಮಿಕ ಹಂತದಲ್ಲಿ ನಾವು ಭೂಮಿಗೆ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ಸೇರಿಸಬೇಕು ಹಂತದಲ್ಲಿ ನಾವು ಯಾವಾಗಲೂ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು. ಯಾವ ಗ್ರ್ಯಾನ್ಯೂಲ್ಸ್ ಅಂತ ಏನಿದೆ ಅದನ್ನೇ ಕೊಡಬೇಕಾಗುತ್ತೆ. ಬಟ್ ಬೆಳೆ ಬೆಳೆದ ನಂತರ 25 ಎರಡನೇ ಹಂತದಲ್ಲಿ ಮಾತ್ರ ನಾವು ನ್ಯಾನೋ ಯೂರಿಯಾವನ್ನು ಬಳಕೆ ನ್ಯಾನೋ ಯೂರಿಯಾ ಪ್ರಾಥಮಿಕ ಹಂತದಲ್ಲಿ ಮಾಡೋಕ್ಕಾಗಲ್ಲ. ಟಾಪ್ ಡ್ರೆಸ್ಸಿಂಗ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಮೇಲು ಗೊಬ್ಬರವಾಗಿ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಗಿಡಗಳ ಎಲೆ ಮುಖಾಂತರ ಅದು ಪಡ್ಕೊಳ್ಳೋದ್ರಿಂದ ಎಲೆ ಚಿಗುರು ಬೇಕಾಗ್ತದೆ. ಅದಾದಾಗ ಮಾತ್ರ ನಾವು ಕೊಡಬೇಕಾದ್ರೆ. ಈಗ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಶಿಫಾರಸು ಪ್ರಕಾರ ನಾವು ಎಲ್ಲಿ ಮಳೆ ನಿಂತಾಗ ಮಾತ್ರ ನಾವು 2ನೇ ಮತ್ತು 3ನೇ ಹಂತದ ಗೊಬ್ಬರವನ್ನು ಕೊಡಬಹುದು. ಹೌದು. ಈಗ ಈ ಮಳೆ ಬರ್ತಾ ಇದ್ರೆ ಏನಾಯ್ತು, ಈ ಗೊಬ್ಬರವನ್ನು ಕೊಡೋದು ಸ್ವಲ್ಪ ಕಷ್ಟ ಆಗೋದ್ರಿಂದ ಸ್ಪ್ರೇ ಮಾಡ್ಬೋದು.
ಸ್ಪ್ರೇ ಮಳೆ ಇರುವಾಗ ಸ್ಪ್ರೇ ಮಾಡಿ ಉಪಯೋಗ ಇಲ್ಲ. ಮಳೆ ಅಂದ್ರೆ ಸ್ವಲ್ಪ ಒಂದು 2 ಗಂಟೆ ಆದ್ರೂ ಬಿಸಿಲು ಬೀಳಬೇಕು. ಯಾಕಂದ್ರೆ ಈಗ ನಾನು 25 ದಿವಸ 30 ದಿವಸ ಸಾಮಾನ್ಯವಾಗಿ ಇದು ಜುಲೈಯಲ್ಲಿ ಬರುತ್ತೆ, ತುಂಬಾ ಮಳೆ ಬರ್ತಾ ಇರುತ್ತೆ. ಹೌದು. ಸೊ ಈ ಹಂತದಲ್ಲಿ ಯಾವ ಮಳೆ ನಿಲ್ಲುತ್ತೆ ಅಂತ ಕಡಿಮೆ ಸಂದರ್ಭದಲ್ಲಿ ನಾವು ಈ ಸ್ಪ್ರೇಯನ್ನು ಮಾಡಿದ್ರೆ, ಅಂದ್ರೆ ಈಗ ಈ ರಾಸಾಯನಿಕ ಗೊಬ್ಬರ ಹಾಕುವಂಥ ಸಮಯ ಎಷ್ಟು ಬರುತ್ತೆ ಅದಕ್ಕಿಂತ ಕಡಿಮೆ ಸಮಯದಲ್ಲೇ ಸ್ಪ್ರೇ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರೋದ್ರಿಂದ ನ್ಯಾನೋ ಯೂರಿಯಾವನ್ನು ಬಳಕೆ ಮಾಡಬಹುದಾಗಿದೆ. ಆದರೆ 2ನೇ ಮತ್ತು 3ನೇ ಹಂತದಲ್ಲಿ ಮಾತ್ರ 2ನೇ ಮತ್ತು 3ನೇ ಹಂತಕ್ಕೆ ಮಾತ್ರ ಬಳಕೆ ಮಾಡಲಿಕ್ಕೆ. ಹಾಗಾದ್ರೆ ತಾವು ಹೇಳೋ ಪ್ರಕಾರ ಒಟ್ಟಾರೆಯಾಗಿ ಈ 3 ಹಂತದ ಗೊಬ್ಬರ ಹೌದು ನಾವು ಒಟ್ಟಾರೆಯಾಗಿ ಒಂದು 60 ದಿವಸದ ಅಂದಾಜಲ್ಲಿ 60-65 ದಿವಸದೊಳಗೆ ಕೊಟ್ಟು ಬಿಡಬೇಕು. ಆಮೇಲೆ ಗೊಬ್ಬರ ಕೊಡಬೇಕಾಗಿಲ್ಲ, ಆಮೇಲೆ ಗೊಬ್ಬರ ಕೊಡೋ ಉಪಯೋಗ ಆಗಲ್ಲ ಅಂತ. ಉಪಯೋಗ ಆಗೋದಿಲ್ಲ. ಜನರು 80 ದಿವಸ 90 ದಿವಸ 100 ದಿವಸದಲ್ಲೂ ಕೊಡ್ತಾರೆ, ಕೆಲವೊಮ್ಮೆ ಕೊಡ್ತಾರೆ. ಬಟ್ ಅದು ಅಷ್ಟೊಂದು ಅವಶ್ಯಕತೆ ಆಗಲಿ, ಯಾಕಂದ್ರೆ ಅದು ಅರ್ಧ ಜೀವಿತಾವಧಿ ಅರ್ಧದವರೆಗೆ ಮಾತ್ರ ಇದೊಂದು ಅವಶ್ಯಕತೆ ಬರ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತೆನೆ ಕಟ್ಟಿದ ನಂತರ ಅವಶ್ಯಕತೆ ಇಲ್ಲ, ಏನು ಬೇಕಾಗಿಲ್ಲ. ಓಕೆ ಸರ್. ಈಗ ಅದರಲ್ಲಿ ಈಗ ನಾವು ಹಾಕಿದಂಥ ನಾಟಿ ಮಾಡಿದಂಥ ಬೆಳೆಗಳಲ್ಲಿ ನನ್ನ ಪ್ರಶ್ನೆ ಇರತಕ್ಕಂಥ, ಇನ್ನು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಇಷ್ಟೇ ಸಾಕೋ, ಇನ್ನೇನಾದರೂ ಬೇರೆ ಮಾಡಲಿಕ್ಕೆ ಇದೆಯಾ, ಹೇಗೆ? ಖಂಡಿತ. ಏನಂದರೆ ಇಲ್ಲಿ ಸ್ವಲ್ಪ ನಾವು ಇಳುವರಿನ ಜಾಸ್ತಿ ಪಡಿಬೇಕಾದ್ರೆ ಒಂದು ಈಗಾಗಲೇ ನಾನು ಹೇಳಿದೆ, ಗೊಬ್ಬರ ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುವಂಥದ್ದು. ಆಮೇಲೆ ನೀರು ಸ್ವಲ್ಪ ಈ ಕಳೆಗಳೇನಾದರೂ ಇದ್ದರೆ ಕಳೆಗಳ ನಿರ್ವಹಣೆ ಮಾಡುವಂಥದ್ದು. ಈಗೇನು ಪ್ರಾಥಮಿಕ ಹಂತದಲ್ಲೇ ನಾವು ಚೆನ್ನಾಗಿ ಭೂಮಿ ಉಳುಮೆ ಮಾಡಿದರೆ ಕಳೆಗಳು ಬರೋದಿಲ್ಲ. ಮತ್ತು ಎಲ್ಲಿ ನಾವು ದಂಡೆ ಬದಿಯಲ್ಲಿ ಬರಬಹುದು, ಅದನ್ನು ಕಿತ್ತು ತೆಗಿಬೇಕಾಗತ್ತೆ. ಖಂಡಿತ ಸರ್. ಈಗ ಏನಂದರೆ ಎಲ್ಲಿ ರೈತರು ಸ್ವಲ್ಪ ಸಮಯ ಕಡಿಮೆ ಇದ್ದಾಗ ಏನು ಮಾಡ್ತಾರೆ, ನೇರ ಬಿತ್ತನೆ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಮಾತ್ರ ನಾವು ಸ್ವಲ್ಪ ಕಳೆಗಳ ಒಂದು ಸಮಸ್ಯೆಯನ್ನು ನೋಡ್ಬೋದಾಗಿದೆ. ಸೊ ಈ ಹಂತದಲ್ಲಿ ನಾವು ಬಿತ್ತನೆ ಅಥವಾ ನೇರ ಬಿತ್ತನೆ ಮಾಡಿದ 3 ದಿನದ ನಂತರ ಅಥವಾ 5 ದಿನದ ಒಳಗಾಗಿ ಕಳೆನಾಶಕ ಸಾತಿ ಅಂತೇಳಿ ಒಂದು ಇದು ಸಿಗುತ್ತೆ, ಕಳೆನಾಶಕ ಸಿಗುತ್ತೆ. ಸೊ ಈ ಕಳೆನಾಶಕ ಇವನ್ನು ನಾವು ಒಂದು ಹೊಯ್ಗೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಕೋತಾ ಹಿಂದೆ ಬರಬೇಕು. ಸೊ 1 ಎಕರೆ ಪ್ರದೇಶಕ್ಕೆ 180 ಗ್ರಾಮ್ ಸಾಕಾಗುತ್ತೆ ಸರ್. ಅದು ಒಂದು 20-25 kg ಹೊಯ್ಗೆಯಲ್ಲಿ ಸ್ಯಾಂಡ್ ಅಂತ ನಾವು ಹೇಳ್ತೇವೆ, ಅದನ್ನು ಮಿಕ್ಸ್ ಮಾಡಿ ಹಾಕೋತಾ ಬಂದಾಗ ಈ ಬೆಳೆಗೆ ಏನು ತೊಂದರೆ ಕೊಡಲ್ಲ. ಇಲ್ಲ. ಅದೇ ನಾನು ಹೇಳಿದೆ, ನಾಟಿ ಮಾಡಿದ 3 ದಿನದ ಅಥವಾ ಬಿತ್ತನೆ ಇದು ನೇರ ಬಿತ್ತನೆ ಮಾಡಿದ 3 ದಿನದ 8 ದಿನದ 5 ದಿನದ ಒಳಗಾಗಿ ನಾವು ಹಾಕಿರ್ತೀವಿ. ನಂತರ ಅದನ್ನು ಹಾಕೋತಾ ಬರಬೇಕು. ಸೊ ಏನಾಗುತ್ತೆ, ಇಲ್ಲಿ ಕಳೆ ನಿಯಂತ್ರಣ ಆಗುತ್ತೆ ಸರ್. ಓಕೆ. ನಮ್ಮ ಭತ್ತದ ಬೆಳೆಗೆ ಯಾವ ಸಮಸ್ಯೆ ಸಾಥಿ ಅಂತ ಅದರ ಹೆಸರು. ಈಗ ದಕ್ಷಿಣ ಕನ್ನಡದಲ್ಲಿ ಸೋಡಿಯಂ ಅಂತ ಹೇಳ್ತಾರೆ. ಅದು ರೈತರಿಗೆ ಅರ್ಥ ಆಗಲ್ಲ. ನಾವು ಔಷಧದ ಹೆಸರು ಹೇಳಿದಾಗ ಜನರಿಗೆ ಅರ್ಥ ಆಗಲ್ಲ. ಅದಕ್ಕಾಗಿ ನೇರವಾಗಿ ನಾನು ಹೆಸರನ್ನ ಎತ್ತಲಿಕ್ಕೆ ಕಾರಣ, ಔಷಧದ ಹೆಸರು ಜನರಿಗೆ ಅದು ಅಷ್ಟು ಬೇಗ ಗೊತ್ತಾಗಲ್ಲ. ಕಳೆನಾಶಕವನ್ನು ಬಳಕೆ ಮಾಡಲಿಕ್ಕೆ ಹಾಗಂತೇಳಿ ನೇರ ಹೋಗಿ ಕಳೆನಾಶಕ ಅಂತ ಕೇಳಿದ್ರೆ ಇವರು ಕೇಳೋ ತಪ್ಪು ಅಥವಾ ಕೊಡೋನ ಮಾಹಿತಿ ಕೊರತೆಯೋ, ಒಂದಕ್ಕೇನೋ ಇನ್ನೊಂದು ಕೊಟ್ಟು ಆ ಗಿಡಗಳ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರಿ ಏನೋ ಆಗ್ಬಹುದು. ಹಾಗಾಗಿ ಉಳುಮೆ ಮಾಡಿದ 3 ದಿವಸಕ್ಕೆ ಸಾಥಿ ಅಂತ ಹೇಳತಕ್ಕಂಥ ನಾಟಿಯಾಗಿ 3ನೇ ದಿವಸಕ್ಕೆ ಮರಳಿನ ಜೊತೆ ಸೇರಿಸಿ ಕೊಟ್ರೆ ಇನ್ನು ಉತ್ತಮ ಇಳುವರಿ ಸಿಗ್ಬೋದು. ವೀಕ್ಷಕರೇ, ತಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಮಧ್ಯೆ. ಇದು ನೇರ ಟಿವಿಯಲ್ಲಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ತಾವು ಯಾವಾಗ ಬೇಕಿದ್ರೂ ಅಭಿಮತ ವಾಹಿನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಟೈಪ್ ಮಾಡಿ ದಿಕ್ಸೂಚಿ ಅನ್ನೋ ಕಾರ್ಯಕ್ರಮವನ್ನು ತಾವು ಕೇಳಿದರೆ ಅಲ್ಲಿ ಈ ದಿಕ್ಸೂಚಿ ಕಾರ್ಯಕ್ರಮಗಳ ಉದ್ದ ಸರಣಿ ಬರ್ತದೆ. ಅದರಲ್ಲಿ ಇಂದಿನ ವಿಷಯವನ್ನು ತಾವು ಯಾವಾಗ ಮುಂದೆ ಮತ್ತೆ ರಿಪೀಟ್ ಕೇಳಬೇಕಾಗಿದ್ದರೂ ಕೇಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಮರಿಬೇಡಿ. ಯಾಕಂದರೆ ಯಾರ ಹತ್ರ ಆದರೂ ಕೇಳಿ ಆದರೂ ಇಂದಿನ ನಮ್ಮ ಹರೀಶ್ ಶೆಣೈ ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರ, ಇವರು ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ತಾವು ಮನವರಿಕೆ ಮಾಡಿಕೊಂಡು ಉತ್ತಮವಾದಂಥ ಬೆಳೆಯನ್ನು ಬೆಳೆದು ಸಮೃದ್ಧ ಕರ್ನಾಟಕ, ಸಮೃದ್ಧ ದೇಶ, ಉತ್ತಮ ಆಹಾರ ಇದೆಲ್ಲವನ್ನು ಪಡೆಯುವಲ್ಲಿ ನಾವು ನೀವು ಎಲ್ಲರೂ ಸಹಕರಿಸೋಣ ಅಂತ ಹೇಳ್ತಾ, ಹರೀಶ್ ಸರ್,
ಕೊನೆಯದಾಗಿ ರೈತರಿಗೆ ಏನಾದರೂ ಕಿವಿ ಮಾತು ತಾವು ಹೇಳಲಿಕ್ಕಿದ್ರೆ? ಖಂಡಿತ ಸರ್. ಈಗ ಏನಂದರೆ ಈಗಾಗಲೇ ಮುಂಗಾರು ಮುಗ್ದಿದೆ, ಈಗಾಗಲೇ ಮುಂಗಾರು ನೆಕ್ಸ್ಟ್ ಹಿಂಗಾರು ಬರ್ತಾ ಇದೆ. ಹೌದು. ಸೊ ಎಷ್ಟೋ ಜನ ರೈತರು ಇವತ್ತು ಅದನ್ನು ಹಡಿಲು ಬಿಡೋದನ್ನು ನಾವು ನೋಡ್ಬೋದಾಗಿದೆ. ನಮ್ಮ ಅಂಕಿಅಂಶಗಳು ನೋಡಿದರೆ ಈ ದ್ವಿದಳ ಧಾನ್ಯಗಳು ಮುಖ್ಯವಾಗಿ ಈ ಸಸ್ಯಾಹಾರಿಗಳಿಗೆ ಈ ಒಂದು ಪ್ರೋಟೀನ್ ಅಂಶ, ನಾವು ಸಸಾರಜನಕದ ಅಂಶ ಅಂತ ಹೇಳಿದ್ವಿ, ಅದರ ಮೂಲ ಬರಬೇಕಾದ್ರೆ ನಮಗೆ ಈ ಪಲ್ಸಸ್ ಅಥವಾ ಈ ದ್ವಿದಳ ಧಾನ್ಯಗಳು ಅಂದರೆ ಉದ್ದು, ಹೆಸರು, ಹುರುಳಿ ಇವೆಲ್ಲ ಬಳಕೆ ಮಾಡುವಂಥದ್ದು. ಆದರೆ ಈ ಕಳೆದ 3-4 ವರ್ಷಗಳಿಂದ ನಾವು ಅಂಕಿಅಂಶವನ್ನು ನೋಡಿದಾಗ ಅದು 0 ಅಂತಲೇ ಬರ್ತದೆ. ಅಂದರೆ ಯಾರೂ ಬೆಳೀತಾ ಇಲ್ಲ. ಮೊದಲೆಲ್ಲ ಭತ್ತ ಆದ ನಂತರ ಆ ಒಂದು ಅದೇ ಸೇಮ್ ಗದ್ದೆಯಲ್ಲಿ ಈ ಒಂದು ಉದ್ದು, ಹೆಸರು ಎಲ್ಲ ಬೆಳೀತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ರೈತರು ಯಾವುದು ಬೆಳೆಯೋದನ್ನು ನಾವು ನೋಡ್ತಾ ಇಲ್ಲ. ಇದು ಮುಖ್ಯವಾಗಿ ಒಂದು ಕಾರಣ ಏನಂದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಆಮೇಲೆ ಆ ಸಂದರ್ಭದಲ್ಲಿ ಅಡಿಕೆ ಅಂದರೆ ಈಗ ಹೆಚ್ಚು ರೇಟ್ ಇರೋದ್ರಿಂದ ಆ ಒಂದು ನೀರಾವರಿ ಕೊಡುವಂಥ ಒಂದು ಏನಿದೆ ಅಡಿಕೆ ಕಡೆ ಅಡಿಕೆ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗ್ತಿದೆ, ಭತ್ತದ ಒಂದು ಗದ್ದೆ ಹಾಗೆ ಪಡೆಯಲು ಬಿಡೋದನ್ನು ನೋಡಿ. ಅಂದರೆ 2ನೇ ಮತ್ತು 3ನೇ ಗದ್ದೆ. ಸೊ ನಾವು ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಸ್ವಲ್ಪ 9,000 ಹೆಕ್ಟೇರ್ ಪ್ರದೇಶ ಬೆಳೆಯೋದನ್ನು ನೋಡ್ಬೋದು. ಆದರೆ ಹಿಂಗಾರಿನಲ್ಲಿ ಒಂದು ಭಾಳ ಅಂದರೆ 3,000 ಅಥವಾ ಲಾಸ್ಟ್ ಇಯರ್ ಕಮ್ಮಿ ಇದೆ. ಸೊ ನಾನು ರೈತರಲ್ಲಿ ಕೆಲವರು ರೈತರು ಭತ್ತ ಮಾಡ್ತಾ ಇದ್ದಾರೆ, ಓಕೆ, ಬಟ್ ಅಟ್ಲೀಸ್ಟ್ ಯಾವ ರೈತರು ಮಾಡ್ತಾ ಇಲ್ಲ, ಅಲ್ಲಿ ಏನು ಅವಕಾಶ ಇದೆ ಅಲ್ಲೆಲ್ಲ ಈ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಯಲಿಕ್ಕೆ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದು. ಯಾಕಂದರೆ ಅದು ದ್ವಿದಳ ಧಾನ್ಯಗಳಂದರೆ ಲೆಗ್ಯೂಮ್ ಜಾತಿಗೆ ಸೇರಿರುವಂಥದ್ದು, ವಾತಾವರಣದ ಸಾರಜನಕವನ್ನು ಭೂಮಿಗೆ ಸೇರಿಸಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಒಂದು. ಎರಡನೇದೇನಂದರೆ ಮನೆಯಲ್ಲಿರುವ ಇದಕ್ಕೆ ಜನರಿಗೆ ಸಸಾರಜನಕ ಅಂದರೆ ಪ್ರೋಟೀನ್ ಅಂಶ ಏನಿದೆ ಅದು ಅಕ್ಕಿ ಅಥವಾ ನಮ್ಮ ಎಲ್ಲೆಲ್ಲೋ ಹೋಗಿ ಹೆಸರು ಕಾಳು ಅಂತಂದು ಅಂಗಡಿ ಅಂತಂದು ಅದನ್ನ ಬೇಯಿಸ್ತಿರ್ತೀವಿ, ನಾವು ಮನೇಲಿ ಮನೆಯಲ್ಲೇ ಮಾಡಿ ನಾವು ಬಳಕೆ ಮಾಡೋದು. ಮತ್ತೆ ಅದು ಒಂದು ಅಟ್ಲೀಸ್ಟ್ ತಮ್ಮ ಮನೆಗಾದರೂ ಮಾಡುವಂಥದ್ದು. ಮತ್ತು ಎಲ್ಲೆಲ್ಲಿ ಸಾಧ್ಯ ಇದೆ ಈ ಭತ್ತದ ಬೀಜವನ್ನು ಯಾವುದೇ ಕಾರಣಕ್ಕೂ ನಾನು ರೈತರಲ್ಲಿ ಮಾಡೋ ಮನವೇನೆ ಅಂದರೆ ಮಿಲ್ಲುಗಳಿಂದ ತಂದು ಅದನ್ನು ಬೆಳೆಸಬೇಡಿ. ಅಂದರೆ ಭತ್ತದ ಗದ್ದೆ ಬೀಜವನ್ನಾಗಿ ಬಳಕೆ ಮಾಡಬೇಡಿ ಯಾವುದೇ ಕಾರಣ. ಮಿಲ್ಲುಗಳಿಂದ ಅದು ಯಾವ್ದು ಹೆಸರು ಏನು ಅಂತ ಗೊತ್ತಾಗೋದಿಲ್ಲ, ಅದ್ರ ಮೂಲ ಏನಂತ ಗೊತ್ತಿಲ್ಲ, ಅದು ರೋಗ ಬರ್ಬೋದು. ಮನೆಯಲ್ಲೇ ಅದನ್ನು ಸಂಗ್ರಹ ಮಾಡಿ ನೀವು ಬೆಳೆದಂಥ ಭತ್ತದ ಬೆಳೆಯನ್ನೇ ಅದನ್ನು ಬೀಜವನ್ನು ಅಥವಾ ಇಲಾಖೆ ವತಿಯಿಂದ ಏನೇ ತಂದಿದ್ರೆ ಅದನ್ನು ಬಳಕೆ ಮಾಡಿ. ಒಂದು 3 ವರ್ಷಕ್ಕೊಂದು ಸಲ ಬೀಜವನ್ನು ಚೇಂಜ್ ಮಾಡ್ತಾರೆ. ನೀವೇ ಬೀಜವನ್ನು ಬಳಕೆ ಮಾಡ್ತಾ ಇದ್ರೆ 3 ವರ್ಷಕ್ಕೊಂದು ಸಲ ಬೀಜವನ್ನು ಚೇಂಜ್ ಮಾಡಿ, ಅಥವಾ ನೀವು ಅವ್ರಿಗೆ ಕೊಟ್ಟು ಅವರಿಂದ ತಗೊಂಡು ಆ ರೀತಿ ಅಂದರೆ ಗೊತ್ತಿರುವಂಥ ಮೂಲಗಳಿಂದ ನೀವು ಬೀಜವನ್ನು ತರೋದು ಒಂದು ಇದು ಮಾಡುವಂಥದ್ದು. ಮತ್ತು ಇನ್ನೊಂದು ಭಾಳ ಒಂದು ಮುಖ್ಯವಾಗಿ ಏನಂದರೆ ಭತ್ತ ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮ ಇಲ್ಲಿ ಜಿಲ್ಲೆಯ ಈ ಕೃಷಿಕರಿದ್ದಾರೆ. ಸೊ ಅವರೊಂದಿಗೆ ನಾವು ಇದ್ದೀವಿ, ಎಲ್ಲ ಇಲಾಖೆಯವರು ಇದ್ದಾರೆ, ನಾವು ಸಹ ಇದ್ದೀವಿ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಎಲ್ಲ ಒಂದು ನಮ್ಮಿಂದ ಎಲ್ಲ ರೀತಿಯ ಸಹಕಾರಗಳಿದೆ. ಯಾವುದೇ ಒಂದು ತಾಂತ್ರಿಕ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಯಾವುದೇ ಸಂದರ್ಭದಲ್ಲೂ ಸಿದ್ಧರಿದ್ದೀವಿ. ಮಾತ್ರವಲ್ಲದೆ ಭತ್ತದ ಕೃಷಿ ಉಳಿಸಿ ಬೆಳೆಸೋದು ಅನಿವಾರ್ಯ ಮಾತ್ರ, ಅವಶ್ಯಕತೆ ಹೌದು. ಯಾಕಂದರೆ ಇದು ನಮ್ಮ ಮುಖ್ಯವಾದ ಆಹಾರ ಬೆಳೆ. ಸೊ ಈ ಆಹಾರ ಬೆಳೆಯನ್ನು ಬೆಳೆಸಿ ಉಳಿಸುವಂಥ ಕಾರ್ಯ ಎಲ್ಲರಲ್ಲಿದೆ, ಎಲ್ಲ ಒಂದು ಜವಾಬ್ದಾರಿ ಅಂತಿದೆ. ಸೊ ಇದನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಇಲ್ಲಿ ಜಿಲ್ಲೆಯ ಕೃಷಿಕರಿದೆ ಮತ್ತು ಮುಂದಿನ ಪೀಳಿಗೆಗೂ ಸಹ ನಾವು ಮಾರ್ಗದರ್ಶಕರಾಗಿರೋಣ ಅಂತ ಹೇಳ್ತಾ ಅವರಿಗೆ ಜೀವನವನ್ನು ಕಟ್ಟಿಕೊಡೋಣ ಅಂತ ಹೇಳ್ತಾ ಖಂಡಿತ ಹರೀಶ್ ಶೆಣೈ ಸರ್ ತಾವು ಯಾವತ್ತೂ ಕೃಷಿಕರ ಸೇವೆಗೆ ಸಿದ್ಧರಿದ್ದೀರಿ. ಖಂಡಿತ ಸರ್. ತಾವು ಮುಕ್ತವಾಗಿ ತಮ್ಮ ದೂರವಾಣಿ ಸಂಖ್ಯೆಯನ್ನ ಮಾಧ್ಯಮದ ಮುಖಾಂತರ ಹಂಚಿಕೊಂಡ್ರೆ ನೇರವಾಗಿ ರೈತರು ತಮ್ಮನ್ನ ಸಂಪರ್ಕ ಮಾಡಬಹುದಾಗಿದೆ. ಆ ಮುಖಾಂತರ ದೇಶ ಕಟ್ಟುವಲ್ಲಿ, ಭತ್ತ ಬೆಳೆಸುವಲ್ಲಿ ಅಭಿಮತ ವಾಹಿನಿ ಕೂಡ ಒಂದು ಕಿಂಚಿತ್ ಕೆಲಸ ಮಾಡಿದೆ ಅನ್ನೋ ಸಮಾಧಾನ ನಮಗೆ ಸಿಗ್ತದೆ. ಹಾಗಾಗಿ ನೇರವಾಗಿ ತಾವು ದೂರವಾಣಿ ಸಂಖ್ಯೆಯನ್ನ ಕಚೇರಿ ಸಂಬಂಧಿ ದೂರವಾಣಿ ಸಂಖ್ಯೆಯನ್ನ ತಾವು ನೀಡಿದಲ್ಲಿ ರೈತರಿಗೆ ಅನುಕೂಲ ಆಗ್ಬೋದು. ದಯವಿಟ್ಟು ನೀಡಿ. ಖಂಡಿತ ಸರ್. ನನ್ನ ದೂರವಾಣಿ ಸಂಖ್ಯೆ ಅಂದರೆ 9482971154. ಮತ್ತು ನಾನು ಕೊನೆಯದಾಗಿ ಏನು ಹೇಳೋದಂದರೆ, ಒಂದು ವಿಚಾರ ಹೇಳಬೇಕಂದ್ರೆ, 1 ಎಕರೆ ಪ್ರದೇಶದಲ್ಲಿ ಒಂದು ಭತ್ತವನ್ನು ಬೆಳೆದಾಗ ಕನಿಷ್ಠ ನಾವು 16 kg ಭತ್ತ ಬರುತ್ತೆ ಸರ್. ಅದರಿಂದ ಮಿಲ್ಲಿಗೆ 16 ಕ್ವಿಂಟಲ್ ಭತ್ತ ಬರುತ್ತೆ. ಇನ್ನು ನಾವು ಮಿಲ್ಲಿಗೆ ತಗೊಂಡ್ರೆ ಒಂದು 10 ಕ್ವಿಂಟಲ್ ಬರ್ಬೋದು ಸಾಮಾನ್ಯವಾಗಿ, 10 ಕ್ವಿಂಟಲ್. ಸೊ 5 ಜನರ ಒಂದು ಕುಟುಂಬ ಒಂದು ವರ್ಷಕ್ಕೆ ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ್ಬೇಕಾದ್ರೆ ಒಂದು 5 ಕ್ವಿಂಟಲ್ ಬೇಕಾಗುತ್ತೆ. ಸೊ 1 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆದ್ರೆ 2 ಕುಟುಂಬಗಳು ವರ್ಷ ಪೂರ್ತಿ ಅನ್ನ ತಿನ್ನುತ್ತೆ. ಸೊ 1 ಎಕರೆವನ್ನು ಪಡೀಲಿ ಬಿಟ್ಟರೆ 2 ಕುಟುಂಬಗಳಿಗೆ
ನಷ್ಟ ಆಗುತ್ತೆ. ಹೌದು. ಸೊ ಅದರಿಂದ ಭತ್ತದ ಕೃಷಿಯನ್ನು ಮಾಡೋದು ಭಾಳ ಮುಖ್ಯವಾಗಿದೆ. ಅದನ್ನು ಬೆಳೆಸಿ ಉಳಿಸುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಕೇವಲ ಕೃಷಿಕರು ಮಾತ್ರ, ಸರ್ಕಾರ ಮಾತ್ರ, ಎಲ್ಲರೂ ಇದರಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಸಮಾಜದ ಸಾಮಾಜಿಕ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ಇಡೀ ಸಮಾಜದ ಜವಾಬ್ದಾರಿ ಅಂತ ಹೇಳ್ಬೋದು. ಹೌದು ಹೌದು, ಖಂಡಿತ ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಹೌದು. ಎಲ್ಲ ರೈತರಲ್ಲಿ ನಾನು ಅದನ್ನೇ ಒಂದು ವಿನಂತಿನ ಪ್ರಿಯ ವೀಕ್ಷಕರೇ, ಕಳೆದ ಸುಮಾರು 1 ಗಂಟೆಯಿಂದ ನಾನು ಭತ್ತದ ಬೇಸಾಯ ಶಾಸ್ತ್ರದ ಬಗ್ಗೆ ವಿಜ್ಞಾನಿ ಆಗಿರತಕ್ಕಂಥ ಡಾಕ್ಟರ್ ಹರೀಶ್ ಶೆಣೆಯವರ ಹತ್ರ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ದಿಕ್ಸೂಚಿ ಕಾರ್ಯಕ್ರಮ ಮಾಡಿದಾಗ ಇದು ನಿಮಗೆ ಸಾರ್ಥಕ ಆಗಲಿ ಎಂಬ ಮನೋಭಾವನೆಯೊಂದಿಗೆ ಸಮಗ್ರ ಆಹಾರ ಪದ್ಧತಿ ಬೆಳೆಯುವಲ್ಲಿ ನಾವೆಲ್ಲರೂ ಜೊತೆಯಾಗೋಣ, ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋಣ. ಸಮೃದ್ಧ ಆಹಾರ ಕರ್ನಾಟಕ, ಸಮೃದ್ಧ ಆಹಾರವುಳ್ಳ ದೇಶವನ್ನು ನಿರ್ಮಿಸೋಣ. ಇದರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಪ್ರಕೃತಿ ಸಂರಕ್ಷಣೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನು ಬದಲಿಸೋಣ. ಪ್ರಕೃತಿ ಸಂರಕ್ಷಣೆ ಅಂದರೆ ಭತ್ತದ ಬೆಳೆ ಅಂದರೆ ಪ್ರಕೃತಿ ಸಂರಕ್ಷಣೆ ಹೇಳತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಆಡಳಿತ ಮತ್ತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಬೇಕಾಗಿದೆ ಅಂತ ಹೇಳ್ತಾ, ಭೂಮಿಯಲ್ಲಿ ನೀರಿನ ಫಲವತ್ತತೆಯನ್ನು ಉಳಿಸಿಕೊಳ್ಳುವಲ್ಲಿ ಭತ್ತ ಪ್ರಥಮ ಪಾತ್ರ ವಹಿಸ್ತದೆ, ಇಂಗುಗುಂಡಿಯ ಅವಶ್ಯಕತೆ ಬರಲ್ಲ ಅಂತ ಹೇಳ್ತಾ ಮಾಡಿ. ಒಂದಷ್ಟು ಇಂಗುಗುಂಡಿ ಎಲ್ಲಿ ಬೇಕಾದರೂ ಮಾಡಿ, ಆದರೆ ಭತ್ತದ ಬೆಳೆಯನ್ನು ಬಿಟ್ಟು ಇಂಗುಗುಂಡಿ ಸಾಧ್ಯ ಇಲ್ಲ. ನಿಮ್ಮ ಇಂಗುಗುಂಡಿಯಲ್ಲಿ ನಿಂತರೆ 100-200 ಲೀಟ್ರ್ ನೀರು ನಿಲ್ಬಹುದು, ಆದರೆ ಒಂದೊಂದು ಗದ್ದೆಯಲ್ಲಿ ಲಕ್ಷಾಂತರ ಲೀಟರ್ ನೀರು ನಿಲ್ಲುತ್ತೆ. ಅದು ಭೂಮಿಗೆ ಇಂಗತ್ತೆ, ಅದು ಮೇಲ್ಗಡೆ ಮೋಡವಾಗಿ ಪರಿವರ್ತನೆ ಆಗತ್ತೆ, ಪ್ರಕೃತಿ ಸಮೃದ್ಧಿಯಾಗತ್ತೆ. ಅದು ಬಿಟ್ಟು ಅವೈಜ್ಞಾನಿಕವಾಗಿ ತಾವು ಮುಂದುವರೆದಿದ್ದೇ ಆದಲ್ಲಿ ಮುಂದೊಂದು ದಿವಸ ನಾವು ಆಹಾರದ ಕೊರತೆಯನ್ನು ಕಾಣತಕ್ಕಂಥ ಸಾಧ್ಯತೆ ಇದೆ ಅನ್ನೋದು ಬಲ್ಲವರು ತಿಳಿದವರು ಹೇಳತಕ್ಕಂಥ ಮಾತು. ಈ ವಿಚಾರವನ್ನು ಗಂಭೀರವಾಗಿ ತಾವೆಲ್ಲರೂ ಪರಿಗಣಿಸಿ ಎಲ್ಲರೂ ಜೊತೆಗೂಡಿ ಭತ್ತದ ಬೆಳೆಯನ್ನು ಬೆಳೆಸೋಣ ಹೇಳ್ತಾ, ಸರ್ ಇಲ್ಲಿವರೆಗೆ ಬಂದು ಭತ್ತದ ಬೇಸಾಯದ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಳೆದ 1 ಗಂಟೆಯಿಂದ ತಾವು ಹೇಳಿದ್ದೀರಿ. ಕೃಷಿಕರಿಗೆ ಅನುಕೂಲ ಆಗತ್ತೆ ಅನ್ನೋ ಭರವಸೆಯೊಂದಿಗೆ ಖಂಡಿತ ನಿರೂಪಕನಾಗಿ ನನ್ನ ಕಡೆಯಿಂದ ಮತ್ತು ಅಭಿಮತ ವಾಹಿನಿ ಕಡೆಯಿಂದ ತಮಗೆ ಧನ್ಯವಾದಗಳು ಸರ್. ಈ ಅವಕಾಶಕ್ಕಾಗಿ ತಮಗೂ ಸಹ ಧನ್ಯವಾದ. ನಮಸ್ಕಾರ ಸರ್.